ನಂಬರ್ 38 ಕುಮಾರ್ ಕಾರ್ತಿಕ್ ದೇವೇಗೌಡ 25-26ನೇ ಸಾಲಿನ ಶಾಲಾ ವಾರ್ಷಿಕ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಬಾಲಕ. ಹಾಗೆಯೇ ಈ ವರ್ಷದಿಂದ ಶ್ರೀ ಎಂ ಎ ಭಟ್ ಅವರು ನೀಡ್ತಾ ಇರತಕ್ಕಂತಹ ದತ್ತಿನಿಧಿ ಪುರಸ್ಕಾರಕ್ಕೂ ಸಹ ಭಾಜನರಾಗಿರ್ತಾನೆ. ಇದರಿಗೆ ಸಂಸ್ಥೆಯ ಸಮಸ್ತರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು. ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ವಿ ಎಸ್ ಗೌಡ ಸರ್ ಹಾಗೂ ವಿವೇಕ್ ಆಚಾರ್ಯ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ 4 ದತ್ತಿನಿಧಿ ಪುರಸ್ಕಾರವನ್ನು ಪ್ರಾಥಮಿಕ ವಿಭಾಗದ ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ನಾಗವೇಣಿ ಮೇಡಮ್ ಅವರು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ನಂಬರ್ 39 ಕುಮಾರ್ ನಾರಾಯಣ್ ತಿಮ್ಮಣ್ಣಗೌಡ ಪ್ರಸ್ತುತ 8ನೇ ತರಗತಿಯಲ್ಲಿ ಓದುತ್ತಿರುವ ಉತ್ತಮ ವಿದ್ಯಾರ್ಥಿಗೆ ನೀಡುವ ನಗದು ಪುರಸ್ಕಾರಕ್ಕೆ ಭಾಜನರಾಗಿರ್ತಾನೆ. ಇತರಿಗೆ ವಿದ್ಯಾಸಂಸ್ಥೆಯ ಸಮಸ್ತರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು. ನಂಬರ್ 40 ಕುಮಾರ್ ನರೇಂದ್ರ ಮಾರುತಿ ಗೌಡ ಪ್ರಸ್ತುತ 9ನೇ ತರಗತಿಯಲ್ಲಿ ಓದುತ್ತಿರುವ ಉತ್ತಮ ವಿದ್ಯಾರ್ಥಿಗೆ ನೀಡುವ ನಗದು ಪುರಸ್ಕಾರಕ್ಕೆ ಭಾಜನರಾಗಿರ್ತಾನೆ. ಈತನಿಗೆ ವಿದ್ಯಾಸಂಸ್ಥೆಯ ಸಮಸ್ತರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು. ನಂಬರ್ 41 ಕುಮಾರ್ ಮಾರುತಿ ಬೀರಾಗೌಡ 2025-26ನೇ ಸಾಲಿನ ಇಲಾಖಾ ಕ್ರೀಡಾಕೂಟದಲ್ಲಿ ಬಾಲಕರ ವಾಲಿಬಾಲ್ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ವಿಭಾಗೀಯ ಮಟ್ಟ ಪ್ರತಿನಿಧಿಸಿದ್ದಕ್ಕಾಗಿ ನೀಡುವಂತಹ ನಗದು ಪುರಸ್ಕಾರಕ್ಕೆ ಭಾಜನರಾಗಿರ್ತಾನೆ. ಈತನಿಗೆ ವಿದ್ಯಾಸಂಸ್ಥೆಯ ಸಮಸ್ತರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು. ನಂಬರ್ 42 ಕುಮಾರ್ ಭುವನ್ ಮಹೇಶ್ ಮಡಿವಾಳ್ 25-26ನೇ ಸಾಲಿನ ಇಲಾಖಾ ಕ್ರೀಡಾಕೂಟದಲ್ಲಿ ಬಾಲಕರ ವಿಭಾಗದ ವಾಲಿಬಾಲ್ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ವಿಭಾಗೀಯ ಮಟ್ಟವನ್ನು ಪ್ರತಿನಿಧಿಸಕ್ಕಾಗಿ ನೀಡುವಂತಹ ನಗದು ಪುರಸ್ಕಾರಕ್ಕೆ ಭಾಜನರಾಗಿದ್ದಾನೆ. ಇದರಿಗೆ ವಿದ್ಯಾಸಂಸ್ಥೆಯ ಸಮಸ್ತರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು. ಸಂಪ್ರದಾಯದಂತೆ ಧನ್ಯವಾದಗಳು ಮೇಡಮ್. ಇಲ್ಲಿಗೆ ದತ್ತಿನಿಧಿ ಪುರಸ್ಕಾರ ಮುಗಿತಾ ಇದೆ. ಪ್ರತಿ ವರ್ಷದಂತೆ ಮತ್ತು ನಮ್ಮ ಸಂಪ್ರದಾಯದಂತೆ ಕೆಲವು ಮಹನೀಯರ ಹೆಸರುಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ವಾಡಿಕೆ ಇದೆ. ಆ ಪ್ರಕಾರ ದಿವಂಗತ ಮಾನ್ಯ ಶ್ರೀ ಕೆ.ವಿ. ಶೆಟ್ಟಿ ಇವರ ಹೆಸರಿನಲ್ಲಿ ದಿವಂಗತ ಮಾನ್ಯ ಶ್ರೀ ಮೋಹನ್ ಕೆ. ಶೆಟ್ಟಿ ಮಾಜಿ ಶಾಸಕರು ಇವರು ಕ್ರೀಡಾ ವಿಜೇತರಿಗೆ ವಿನಿಯೋಗಿಸಲು ದತ್ತಿನಿಧಿ ರೂಪದಲ್ಲಿ ಹಣವನ್ನು ಇಟ್ಟಿರ್ತಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಮಸ್ತರು ಸಹ ಸ್ಮರಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀ ಎಸ್ ಕೆ ಭಟ್ ನಿವೃತ್ತ ಮುಖ್ಯಾಧ್ಯಾಪಕರು ಪ್ರಗತಿ ವಿದ್ಯಾಲಯ ಮೂರೂರು, ಶ್ರೀ ಸುಬ್ರಾಯ್ ಎಸ್ ಭಟ್ ಕೋಣಾರೆ ಹಾಗೂ ದಿವಂಗತ ಶ್ರೀ ಟಿ ಪಿ ಹೆಗಡೆ ಹುಣಸೆಮಕ್ಕಿ ಇವರು ವಿದ್ಯಾರ್ಥಿಗಳಿಗಾಗಿ ಮಧ್ಯಾಹ್ನದ ಊಟದ ಯೋಜನೆಗೆ ನಿಧಿಯನ್ನು ಇಟ್ಟಿರ್ತಾರೆ. ಈ ಮೂವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ದಿವಂಗತ ಶ್ರೀ ವಿಷ್ಣು ಲಕ್ಷ್ಮೀನಾರಾಯಣ ಹೆಗಡೆ ಎಡೇಕೇರಿ ಕಲ್ಲಬ್ಬೆ ಇವರ ಸ್ಮರಣಾರ್ಥ ಮಾನ್ಯ ಶ್ರೀ ವಿದ್ಯಾಧರ್ ವಿಷ್ಣು ಹೆಗಡೆ ಎಡೇಕೇರಿ ಕಲ್ಲಬ್ಬೆ ಇವರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಡೆಸಬಹುದಾದ ಕಲಾಭಿವೃದ್ಧಿ ಕೆಲಸಕ್ಕೆ ವಿನಿಯೋಗಿಸಲು ನಿಧಿಯನ್ನು ಇಟ್ಟಿರ್ತಾರೆ. ಶ್ರೀಯುತರನ್ನ ನಾವು ಈ ಸಂಸ್ಥೆಯ ಮಹಾ ಪೋಷಕರು ಅಂತ ಹೇಳಿ ಸಂಬೋಧಿಸ್ತೇನೆ. ಇವರಿಗೆ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಸಮಿತಿಗಳ ಅಧ್ಯಕ್ಷರು, ಸದಸ್ಯರು, ಪ್ರಾಂಶುಪಾಲರು, ಮುಖ್ಯಾಧ್ಯಾಪಕರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಕೊನೆಯಲ್ಲಿ ಮತ್ತೊಮ್ಮೆ ಪುರಸ್ಕಾರವನ್ನು ಸ್ವೀಕರಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪುರಸ್ಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ನಾನು ವಿರಮಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಳ್ಳೆಯ ಮಾತು ಮನದ ಬಾಗಿಲು ತೆರೆಸುತ್ತದೆ, ಮಹನೀಯರ ನುಡಿ ಹೃದಯದ ತೋಟ ಅರಳಿಸುತ್ತದೆ ಎಂಬಂತೆ ಅಭ್ಯಾಗತರಾದ ಡಾಕ್ಟರ್ ಎಂ.ಎಚ್. ನಾಯ್ಕ್ ಕೂಜಳ್ಳಿ ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು ಇವರ ಸವಿನುಡಿಗಾಗಿ ಈ ಕ್ಷಣ. ಈ ವಿದ್ಯಾನಿಕೇತನ ಸಂಸ್ಥೆ, ಪ್ರಗತಿ ವಿದ್ಯಾಲಯ ಸಮೂಹ ಸಂಸ್ಥೆಗಳ ಕಾರ್ಯಾಧ್ಯಕ್ಷರಾಗಿರುವ ಆರ್ ಜಿ ಭಟ್ರವರೇ, ಈ ಸಮಾರಂಭದ ಉದ್ಘಾಟಕರಾಗಿ ಬಂದಿರುವಂಥ ಜನಾರ್ದನ್ ಹೆಗಡೆಯವರೇ, ನಿವೃತ್ತ ಅರಣ್ಯಾಧಿಕಾರಿಗಳು, ನನ್ನ ಪರಿಚಯಸ್ಥರಾದ ಸೀತಾರಾಮ್ ಭದ್ರನ್ ಅವರೇ, ಶಾಲಾ ಮುಖ್ಯಾಧ್ಯಾಪಕರುಗಳೇ,
ಗಜಾನನ್ ಭಟ್ರವರೇ ಹಾಗೂ ಸಕಲ ಗಣ್ಯರೇ, ವೇದಿಕೆ ಎದುರು ಇರುವಂಥ ಎಲ್ಲ ಹಿರಿಯರೇ, ಕಿರಿಯ ವಿದ್ಯಾರ್ಥಿನಿಯರೇ, ಊರ ಗಣ್ಯರೇ, ಎಲ್ರಿಗೂ ನಮಸ್ಕರಿಸ್ತೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೆಚ್ಚು ಸಮಯ ಹೋಗಿದ್ದರೂ ಸಹಿತ ನನ್ನನ್ನು ಮುಖ್ಯ ಅತಿಥಿಯಾಗಿ ನನ್ನನ್ನು ಅತಿಥಿಯಾಗಿ ಕರೆದ ಸಲುವಾಗಿ ಒಂದೆರಡು ವಿಚಾರಗಳನ್ನು ಹೇಳುವ ಸೂಕ್ತ ಆಗ್ತದೆ. ಇದೊಂದು ಅತ್ಯಂತ ಸುಂದರವಾದ ಸಂತಸದ ಸಮಾರಂಭ ಎಂದು ನನಗೆ ಈ ಸಂದರ್ಭದಲ್ಲಿ ಅನಿಸ್ತದೆ. ಆ್ಯಂಡ್ ವಿಶೇಷವಾಗಿ ಈ ಗುಡ್ಡ ಬೆಟ್ಟಗಳ, ತೋಟಪಟ್ಟಿಗಳ ದಟ್ಟ ಹಸಿರಿನ ಪರಿಸರದಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಹಿರಿಯರು, ಕಿರಿಯರು, ಊರ ಜನರು, ಶಿಕ್ಷಣ ಸಂಸ್ಥೆಯ ಸೂತ್ರಧಾರಿಗಳು, ಶಿಕ್ಷಕರು ಎಲ್ಲರೂ ಸೇರಿ ನಡೆಸ್ತಿರುವಂಥ ಈ ಪಾಲ್ಗೊಳ್ಳದಿರುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಅತ್ಯಂತ ಖುಷಿ ಆಗ್ತದೆ ಮತ್ತು ಹೆಮ್ಮೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕನ್ನಡದ ಪರಿಸರವೇ ಅತ್ಯಂತ ವಿಶಿಷ್ಟವಾದದ್ದು. ಸುಮಾರು ಒಂದು 780ರಿಂದ 800 ಜಿಲ್ಲೆಗಳು ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇವೆ. ಈ ಸುಮಾರು 800 ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅರಣ್ಯ ಜಿಲ್ಲೆ. ಇನ್ನೂ ಕಾಗದ ಮೇಲೆ, ಪೇಪರ್ ಮೇಲೆ ಇದು 80% ಅರಣ್ಯ ಅಂತೇಳಿ ಇದೆ. ಆದರೆ ಅರಣ್ಯ ಕಳ್ಕೊಂಡಿರ್ಬೋದು. ಸಾಮಾನ್ಯವಾಗಿ ಒಂದು 40% ಆದರೂ ಚೆನ್ನಾಗಿರುವಂಥ ಅರಣ್ಯ ಇದೆ. ಇದು ಆ ದೃಷ್ಟಿಯಿಂದ ಅತ್ಯಂತ ಒಂದು ಹಸಿರಿನ ನಾಡಾಗಿ, ಬನವಾಸಿ, ಶಿರ್ಸಿ ಆ ಕಡೆ ಇದೆ, ಅದು ಒಂದು ಬನವಾಸಿ. ಇಡೀ ಜಿಲ್ಲೆಯ ಬನವಾಸಿ ಅಂದರೆ ವನವಾಸಿ, ಕಾಡಿನಲ್ಲಿ ವಾಸಿಸುವ ಜನ. ನಾವು ಕಾಡಿನಲ್ಲೇ ವಾಸಿಸ್ತಿದ್ದೇವೆ. ಈ ಕಾಡಿನಲ್ಲಿ ವಾಸಿಸುವಂಥ ಹಸಿರು ಪರಿಸರದ ಜನರು ಬೌದ್ಧಿಕವಾಗಿ, ವ್ಯಕ್ತಿತ್ವ ದೃಷ್ಟಿಯಿಂದ ಅತ್ಯಂತ ಮುಂದೆ ಹೋಗಿದ್ದಾರೆ ಅಂತ ಹೇಳುವುದಕ್ಕೆ ಈ ಪ್ರಗತಿ ವಿದ್ಯಾಲಯ ಸಮೂಹ ಸಂಸ್ಥೆಗಳು ಉದಾಹರಣೆಯಾಗಿವೆ. ಒಂದು ಪ್ರೂಫ್ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂಸ್ಥೆಯವರು ಸಂಪೂರ್ಣ ಖಾಸಗಿಯಾಗಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ಏನು ಟ್ರೆಡಿಷನಲ್ ವ್ಯಾಲ್ಯೂಸು, ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು ಆಧುನಿಕೋತ್ತರ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಯಂತ್ರಮಾನವ ಟೆಕ್ನಾಲಜಿ ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತ್ರಿಮ ಬುದ್ಧಿಮತ್ತೆ ತಂತ್ರಜ್ಞಾನ, ಇವೆಲ್ಲಗಳಿಂದ ಸಮೀಕರಿಸಿ ಕೂಡಿಸಿಕೊಂಡು ಸಂಪ್ರದಾಯದ ಮೌಲ್ಯಗಳೊಂದಿಗೆ ಹೇಳುತ್ತಿದ್ದಾರೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುತ್ತಿದ್ದಾರೆ ಅಂತ ಹೇಳುವಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಮ್ಮ ದೇಶದಲ್ಲಿ ವೇದ ಉಪನಿಷತ್ತುಗಳ ಪಾಠಗಳು, ರಾಮಾಯಣ ಮಹಾಭಾರತ ಮಹಾಕಾವ್ಯ ಕಥೆಗಳು, ಇತರೆ ಕಥೆಗಳು, ಮಹಾನ್ ಪುರುಷರ ದಂತಕಥೆಗಳು ಎಲ್ಲವುಗಳು ನಮ್ಮ ವಿದ್ಯಾರ್ಥಿಗಳಿಗೆ ತಲುಪಬೇಕು, ಅದರ ಸಾರಾಂಶ ಅವರಿಗೆ ತಿಳಿಯಬೇಕು. ನಮಗಿದೆ, ಯಾಕಂತೇಳಿದ್ರೆ ನಮಗೆ ರಾಮಾಯಣದ ಮಹಾಭಾರತ ಕಥೆಗಳನ್ನು, ಇತರ ಕಥೆಗಳನ್ನು ನಮ್ಮ ಹಿರಿಯರು ಮೌಖಿಕವಾಗಿ ಹೇಳ್ತಿದ್ರು. ಅದೊಂದು ಜಾನಪದದಲ್ಲಿ ಬಂದದ್ದು, ಕರ್ಣ ಪರಂಪರೆಯಿಂದ ಬಂದಿರುವಂಥದ್ದು. ಆದರೆ ಈಗಿನ ಆನ್ಲೈನ್ ಸಂಸ್ಕೃತಿಯಲ್ಲಿ ಎಲ್ಲವೂ ನಿಮ್ಮ ಮೊಬೈಲ್ನಲ್ಲಿ ಸಿಗ್ತದೆ, ಅದನ್ನು ನೋಡೋದು. ತಂತ್ರಜ್ಞಾನ ಭಾಳ ಮುಂದೆ ಹೋಗಿರೋದ್ರಿಂದ ಜನರಿಗೆ ತಮ್ಮ ವೈಯಕ್ತಿಕ ಹಿತಗಳನ್ನು ಸಾಧಿಸುವ ತರಾತುರಿ ಇರೋದರಿಂದ
ಈ ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರಗಳ ಬಗ್ಗೆ ಅವರಿಗೆ ಹೆಚ್ಚಾದ ಸಮಯವೇ ಇಲ್ಲ, ಅದನ್ನು ತಿಳಿದುಕೊಳ್ಳುವಂಥ ತಾಳ್ಮೆಯೂ ಇಲ್ಲ. ಆದರೆ ನಮ್ಮ ನಿಜವಾದ ಯಶಸ್ಸು, ನಮ್ಮ ನಿಜವಾದ ಸೃಜನಶೀಲತೆ ಹೊರಗೆ ಬರುವುದಿದ್ರೆ, ಪ್ರಕಟವಾಗುವುದಿದ್ರೆ, ನಾವು ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳನ್ನು ಜೊತೆಗೆ ಒಯ್ಯಬೇಕಾಗ್ತದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕು. ಯಾಕಂದರೆ ರಾಮಾಯಣ ಮಹಾಭಾರತದ ಕಥೆಗಳು ಮತ್ತು ಇತರೆ ಕಥೆಗಳು ಏನಿವೆ ಅವು ನಮ್ಮಲ್ಲಿಯ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸ್ತವೆ. ಕಲ್ಪನೆ ಇಲ್ಲದೆ ಇಮ್ಯಾಜಿನೇಟಿವ್ ಪವರ್, ನಾವು ಏನನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ವಿಜ್ಞಾನದ ಪ್ರಗತಿಯೂ ಸಹಿತ ಹೈಪೋಥಿಸಿಸ್ ಅಂದರೆ ಏನು, ಕಲ್ಪನೆ. ಅದು ಹೈಪೋಥಿಸಿಸ್, ಹೀಗಿದ್ರೆ ಹೀಗಾಗ್ತದೆ ಅಂತ ಹೇಳೋದು ಒಂದು ಕಲ್ಪನೆ. ಅದನ್ನು ವೈಜ್ಞಾನಿಕವಾಗಿ ನಾವು ಸಿದ್ಧ ಮಾಡಲಿಕ್ಕೆ ಹೋಗ್ತೇವೆ. ಹಾಗಾಗಿ ನಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಮ್ಮ ಸಾಂಪ್ರದಾಯಿಕ ರಾಮಾಯಣ ಮಹಾಭಾರತ ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಪರಂಪರೆ ನಮಗೆ ಸಹಕಾರಿಯಾಗ್ತದೆ. ನಾವು ಅದನ್ನು ಇಟ್ಕೊಳ್ಬೇಕಾಗ್ತದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ವಿದ್ಯಾರ್ಥಿ ಮಿತ್ರರ ಹಸ್ತಪತ್ರಿಕೆಯನ್ನು ನಾನು ಬಿಡುಗಡೆ ಮಾಡಿದ್ದೇನೆ. ಇವತ್ತಿನ ದಿವಸದಲ್ಲಿ ಕೈಬರ ಅಂತ ಹೇಳುವಂಥದ್ದು ನಾಶವಾಗ್ತಾ ಇದೆ. ಎಲ್ಲರೂ ಕಂಪ್ಯೂಟರ್, ಲ್ಯಾಪ್ಟಾಪ್, ಕೀಬೋರ್ಡ್ ಆಪರೇಷನ್ ಮಾಡ್ತಾರೆ. ಮೊಬೈಲ್ ಕೀಬೋರ್ಡ್ ಇರ್ತದೆ, ಮೊಬೈಲ್ ಅದನ್ನು ಆಪರೇಷನ್ ಮಾಡ್ತಾರೆ. ನಿಜ ಬರೀಲಿಕ್ಕೆ ಯಾರು ಹೋಗುವುದಿಲ್ಲ, ಪತ್ರ ಬರೆಯೋರೇ ಇಲ್ಲ ಈಗ. ಇದೊಂದು ದೊಡ್ಡ ಒಂದು ಆಘಾತಕಾರಿ ವಿಷಯ ಅಂತೇಳಿ. ಯಾಕಂದರೆ ಆ ಬರವಣಿಗೆಯಿಂದ ನಮ್ಮ ಕಾರವಾರದಲ್ಲಿ ಮೂರ್ತಿ ಸರ್ ಅಂತಿದ್ರು, ವೆಂಕಟೇಶ್ ಮೂರ್ತಿ ಅವರು, ಕೈ ಬರೋದ ಬಗ್ಗೆ ಒಂದು ಪುಸ್ತಕ ತಂದಿದ್ರು ಅವರು. ಅವ್ರದ್ದೇ ಒಂದು ಪ್ರೋಗ್ರಾಮ್ ನಾನು ಹೋದಾಗ ಹತ್ರ ಕೈ ಬರಹ ಅಂದರೆ ಯಾಕಿದು ಅಷ್ಟು ಇಂಪಾರ್ಟೆಂಟಪ್ಪ, ಕೈ ಬರಹ ಬರೆಯುವಾಗ ನಮ್ಮ ಸಕಲ ನರನಾಡಿಗಳು, ಅದರಲ್ಲಿ ಬುದ್ಧಿಶಕ್ತಿ, ನರನಾಡಿ, ನಮ್ಮ ಒಂದು ಇಡೀ ದೇಹ ಮತ್ತು ಬುದ್ಧಿ ಅದರಲ್ಲಿ ಇನ್ವಾಲ್ವ್ ಆಗ್ತದೆ. ಈಗ ನಾವು ಏನಾದರೂ ನೆನಪಿಟ್ಕೊಳ್ಳೋದಿದ್ರೆ ಓದಿದ್ರಷ್ಟು ಸಾಲುವುದಿಲ್ಲ, ಅದನ್ನು ಬರೆದ್ರೆ ಒಂದು 10 ಬಾರಿ 15 ಬಾರಿ ಓದಿದಷ್ಟು ನಮ್ಗೆ ಅದು ನೆನಪಿರ್ತದೆ. ಅದನ್ನು ಬರೆಯೋದ್ರಿಂದ ನಾನು ಪರೀಕ್ಷೆಯನ್ನು ಎದುರಿಸ್ತೇನೆ, ನನ್ನ ಮೆಮರಿ ಟೆಸ್ಟ್ ಮಾಡ್ತೇನೆ. ನಮ್ಮ ಹೆಚ್ಚು ಪರೀಕ್ಷೆ ಮೆಮರಿ ಟೆಸ್ಟ್ ಮಾಡ್ತದೆ. ನಮ್ಮ ಕೌಶಲ್ಯವನ್ನು ಟೆಸ್ಟ್ ಮಾಡುವಂಥ ಶಿಕ್ಷಣ ಇಲ್ಲ ನಮ್ಮಲ್ಲಿ, ಮೆಮರಿ ಟೆಸ್ಟ್ ಮಾಡೋ ಶಿಕ್ಷಣ. ಆದರೆ ಆ ಬರವಣಿಗೆಯಿಂದ ಅದ್ರ ಹೆಚ್ಚು 10 ಪಾರ್ಟ್ ನಾವು ಅದನ್ನು ನೆನಪಿಟ್ಕೊಳ್ಳಿಕ್ಕಾಗ್ತದೆ. ಯಾಕಂದರೆ ಮತ್ತೆ ಮಿದುಳು ಅದನ್ನು ಮತ್ತೆ ಮೆಮರೈಸ್ ಮಾಡಬೇಕಂದ್ರೆ ಸ್ಮರಣೆ ಮಾಡಿಕೊಂಡು ಅದನ್ನು ನಾವು ಕೈಯನ್ನು ಬರಿಬೇಕಾಗ್ತದೆ. ಅದಕ್ಕಾಗಿ ಕೈ ಬರ ಅತ್ಯಂತ ಮುಖ್ಯವಾದದ್ದು. ಅದೀಗ ಸ್ವಲ್ಪ ಔಟ್ಡೇಟೆಡ್ ಆದರೂ ಸಹಿತ ಈ ರೀತಿಯೊಂದು ಹಸ್ತಪತ್ರಿಕೆ ಮುಖಾಂತರ ಆದರೂ ನಾವು ಕೈ ಬರವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದನ್ನು ಈ ಸಂದರ್ಭ ನಾನು ಆಡ್ತೇನೆ. ನಮ್ಮ ವಿದ್ಯಾರ್ಥಿನಿಯರು, ಇಲ್ಲಿ ಇರುವಂತಹ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿನಿಯರು ಎಲ್ಲರೂ ಮಿನುಗುತಾರೆಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ಮಿನುಗುತಾರೆ, ಶೈನಿಂಗ್ ಸ್ಟಾರ್ಸ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೋವ್ ದ ವರ್ಲ್ಡ್ ಸೋ ಹೈ, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ ಅಂತ ಹೇಳುವಂಥದ್ದು ಈ ನರ್ಸರಿ ರೈಮು. ಆದರೆ ಅದರಲ್ಲಿ ಬರುವಂಥ ವಿಚಾರ ಅಂತ ಹೇಳಿದ್ರೆ, ಈ ನಕ್ಷತ್ರ ಮಿನುಗುತ್ತಿರುವ ಪುಟ್ಟ ನಕ್ಷತ್ರ ಆಗಸದಲ್ಲಿ ಅಷ್ಟೆತ್ತರಕ್ಕೆ ಇದು ಹೊಳೆಯುತ್ತಿರುವಂಥದ್ದು, ಇದು ವಜ್ರದಂತೆ ಹೊಳೆಯುತ್ತಿರುವಂಥ ನಕ್ಷತ್ರ. ಐ ವಂಡರ್, ನನಗೆ ಅದ್ರ ಬಗ್ಗೆ ಕೌತುಕ ಆಗ್ತದೆ, ವಿಸ್ಮಯ ಹೋಗ್ತದೆ ಅಂತ ಹೇಳುವಂಥದ್ದು ಒಂದು ಏನೋ ಭಾವನೆ ಈ 4 ಸಾಲಿನಲ್ಲಿ ಸಿಂಪಲ್ ಇದರಲ್ಲಿ ಬರ್ತದೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ಸ್ ಅಂತ ನಾವು ಒಂದು ಆಕಾಶದತ್ತ ನೋಡೋದು ಸರಿ. ಆ ಆಕಾಶದಲ್ಲಿರುವಂಥ ನಕ್ಷತ್ರಗಳು ಅವೇನು ಬಿಲಿಯನ್ಸ್ ಆಫ್ ಸ್ಟಾರ್ಸ್, ಬಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ಅವೇ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್, ಸಣ್ಣ ಕಾಣ್ತು. ಆದರೆ ಎಲ್ಲ ಬಿಲಿಯನ್ಸ್ ಆಫ್ ಸ್ಟಾರ್ಸ್ನಂತೆ ಈ ಸಣ್ಣ ಮಕ್ಕಳು ಸಹಿತ ಎಲ್ಲರೂ ತಾರೆಗಳು, ಮಿನುಗುತ್ತಿರುವ ತಾರೆಗಳು, ಹೊಳೆಯುತ್ತಿರುವ ನಕ್ಷತ್ರಗಳು. ನೀವೆಲ್ಲರೂ ಹೊಳೆಯುತ್ತಿರುವಂಥ ನಕ್ಷತ್ರಗಳು. ಯಾಕಂದರೆ ಆ ನಕ್ಷತ್ರದ ತೇಜಸ್ಸು, ಶಕ್ತಿ ನಿಮ್ಮೆಲ್ಲರಲ್ಲೂ ಅಡಕವಾಗಿದೆ. ಅದರಲ್ಲೂ ಈ ನಿಮ್ಮ ಗಾಯತ್ರಿ ಮಂತ್ರದಲ್ಲೂ ದೇವರತ್ತದೆ. ಸೃಷ್ಟಿಕರ್ತನ ತೇಜಸ್ಸು ನನ್ನ ಬುದ್ಧಿಶಕ್ತಿಯನ್ನು ನಿರ್ದೇಶಿಸಲಿ, ನನಗೆ ಮಾರ್ಗವನ್ನು ತೋರಿಸಲಿ ಅಂತ ಹೇಳೋ. ದೇವಯೋನ ಪ್ರಚೋದಯ,
ಅಂತ ಹೇಳುವಂಥದ್ದು. ಆಧುನಿಕ ವಿಜ್ಞಾನದಲ್ಲೂ ಸಹಿತ ವಿಜ್ಞಾನ ಮನಃಶಾಸ್ತ್ರಜ್ಞ ಏನಿದೆ, ಮನೋವಿಜ್ಞಾನ, ಅದು ಸಹಿತ ಈ ಮಾನವನಲ್ಲಿ, ಪ್ರತಿ ಮಾನವಲ್ಲಿ, ವಿದ್ಯಾರ್ಥಿನಿಯಲ್ಲಿ ವಿಶೇಷವಾಗಿ, ಯಾಕಂದರೆ ಕನಸು ಕಟ್ಟಿಕೊಳ್ಳುವಂಥ ಜೀವನದ ಅವಧಿ ವಿದ್ಯಾರ್ಥಿ ಜೀವನದ ಕನಸನ್ನು ಕಾಣುವುದು, ಡ್ರೀಮಿಂಗ್ ಬಿಗ್ ಡ್ರೀಮ್ಸ್, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣೋದು, ಅದು ಕಲ್ಪನೆಯಿಂದನೂ ಬರ್ತದೆ. ಕಲ್ಪನೆ ಇಟ್ ಸ್ಟಾರ್ಟ್ಸ್ ವಿತ್ ಸಂಕಲ್ಪ, ಸಂಕಲ್ಪೇನ ಸಿದ್ಧಿ, ಸಂಕಲ್ಪದಿಂದ ಸಿದ್ಧಿ ಸಾಧ್ಯವಾಗ್ತದೆ. ಶೇಕ್ಸ್ಪಿಯರ್ ಕವಿನೂ ಹೇಳ್ತಾ ಅದು, ಅಸ್ಯೂಮ್ ಗ್ರೇಟ್ನೆಸ್ ಯು ಹ್ಯಾವ್ ದ ಒನ್ ಅಂತಾನೆ ಶೇಕ್ಸ್ಪಿಯರ್. ನೀವು ದೊಡ್ಡವರು, ಒಂದು ಮಹಾನ್ ವ್ಯಕ್ತಿಯನ್ನು ತಿಳ್ಕೊಳ್ರಿ, ನೀವು ಮಹಾನ್ ವ್ಯಕ್ತಿ ಆಗಿ ಹೋಗಿದ್ದೀರಿ ಅಂತ ಹೇಳುವಂಥದ್ದು. ಯಾಕಂದರೆ ಎಲ್ಲ ಸಾಧನೆಗಳು ನಮ್ಮ ಸಂಕಲ್ಪದಿಂದ ನಾನು ಮಾಡ್ತೇನೆ, ಐ ಕ್ಯಾನ್ ಅಂತ ಹೇಳೋದ್ರಿಂದ ಸ್ಟಾರ್ಟ್ ಆಗ್ತದೆ. ಆ ಹಿಂದಿನ ಅಮೆರಿಕನ್ ಅಧ್ಯಕ್ಷ ಬಾರಾಕ್ ಒಬಾಮಾ ಇದ್ದಲ್ಲ, ಅವನು ಐ ಕ್ಯಾನ್ ಅಂತ ಹೇಳುವಂಥ ಸ್ಲೋಗನ್ನಿಂದನೇ ಇಲೆಕ್ಷನ್ ಗೆದ್ದು ಬರ್ತಾನೆ. ಆಫ್ರಿಕನ್ ಒರಿಜಿನ್, ಫಸ್ಟ್ ಟೈಮ್ ಆಫ್ರೋ ಅಮೇರಿಕನ್, ಇವನು ಯಾರು ಕರಿಯ ಸಮುದಾಯದಿಂದ ಬರುವಂಥ ಬಾರಾಕ್ ಒಬಾಮಾ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಅಮೇರಿಕಾ ಅದು ಆದದ್ದು ಜಗತ್ತಿನ. ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ಈ ಸೃಷ್ಟಿ ಶಕ್ತಿ, ಈ ಹೊಳಪು, ತಾರೆಯ ಶೈನಿಂಗ್ ಪವರು ಜನ್ಮದತ್ತವಾಗಿ ಬಂದಿರ್ತದೆ. ಶಿಕ್ಷಕರು, ಪಾಲಕರು, ಹಿರಿಯರು ಎಲ್ಲರೂ ಕೂಡಿ ಆ ವಿದ್ಯಾರ್ಥಿಗಳಲ್ಲಿ ಜನ್ಮದತ್ತವಾಗಿ ಬಂದಿರುವಂಥ ತೇಜಸ್ಸಿನ ಭಾಗವನ್ನು ಬೆಳಗಿಸುವಂತೆ ಪ್ರಯತ್ನ ಮಾಡಬೇಕಾಗ್ತದೆ. ಹೇಗೆ ಮಾಡ್ತಾರೆ ವಿದ್ಯಾರ್ಥಿಗಳು? ಹೇಗೆ? ಹೌದು, ಎಲ್ಲರಲ್ಲೂ ಇದೆಯಪ್ಪ ಅಂದರೆ ಎಲ್ಲರೂ ಹಾಗಾದರೆ ಯಾಕೆ ದೊಡ್ಡ ಮನುಷ್ಯರಾಗಲಿಲ್ಲ, ಎಲ್ಲರೂ ಯಾಕೆ ಸಾಧನೆ ಮಾಡಲಿಲ್ಲ? ಯಾಕಂದರೆ ಎಲ್ಲರೂ ಆ ಕನಸೆಂಬ ಕುದುರೆಯನ್ನು ಏರಿ ಕಠಿಣ ಪರಿಶ್ರಮದಿಂದ ಮುಂದೆ ಸಾಗಿ ಕಬ್ಬಿಣವನ್ನೇ ಕರಗಿಸುವಷ್ಟು ಪ್ರಯತ್ನ ಮಾಡಲಿಲ್ಲ. ಯಾರು ಕನಸೆಂಬ ಕುದುರೆಯನ್ನೇರಿ ಕಬ್ಬಿಣವನ್ನು ಕರಗಿಸುವಷ್ಟು ಪ್ರಯತ್ನ ಮಾಡ್ತಾರೋ ಅವರಿಗೆಲ್ಲ ಸಾಧನೆ ಆಗ್ತದೆ ಅಂತ ಹೇಳುವಂಥದ್ದು ಸವಾಲುಗಳನ್ನು. ಎಡ್ಮಂಡ್ ಹಿಲರಿ, ತೆಂಜಿಂಗ್ ನಾರ್ಗೆ ಎಡ್ಮಂಡ್ ಹಿಲರಿ ಹಿಮಾಲಯ ಏರ್ತಾರೆ ಫಸ್ಟ್ ಟೈಮ್. ಈಗ ಭಾಳ ಜನ ಹೋಗ್ತಾರೆ, ಫಸ್ಟ್ ಟೈಮ್ ಏರಿದಾಗ ಸವಲತ್ತಿಲ್ಲ, ಸೌಕರ್ಯ ಇಲ್ಲ. ಏನು ಸಾಧನೆ ಆಯಿತು? ಮಾನವನಿಗೆ ಅಂಥ ಹಿಮಶಿಖರನ್ನು ಇರುವಂಥ ದೈಹಿಕ ಸಾಮರ್ಥ್ಯ ಇದೆ. ಹೌದು, ಮಾನವನಿಗೆ ಅಗಾಧವಾದ ದೈಹಿಕ ಸಾಮರ್ಥ್ಯ, ಅಗಾಧವಾದ ಬೌದ್ಧಿಕ ಸಾಮರ್ಥ್ಯ, ಅಗಾಧವಾದ ಚೈತನ್ಯ ಸಾಮರ್ಥ್ಯ, ಸ್ಪಿರಿಚುವಲ್ ಕೆಪಾಸಿಟಿ ಇದೆಲ್ಲವೂ ಇರ್ತದೆ. ಆದರೆ ಅದನ್ನು ನಾವು ಸವಾಲುಗಳನ್ನು ಎದುರಿಸಿ ನನ್ನ ಸಾಮರ್ಥ್ಯ ಏನು ಅಂತ ಹೇಳೋ ತೋರಿಸಲಿಕ್ಕೆ ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ಆ ಸವಾಲುಗಳನ್ನು ಎದುರಿಸಿದಾಗ ತಂತಾನೇ ಪ್ರತಿಯೊಂದು ಸಣ್ಣ ತಾರೆಯು ದೊಡ್ಡ ತಾರೆಯಾಗ್ತದೆ. ಎಲ್ಲರೂ ವಿದ್ಯಾರ್ಥಿನಿಯರು ಮಹಾನ್ ವ್ಯಕ್ತಿತ್ವದವರಾಗುತ್ತಾರೆ. ಈಗ ಒಂದೇ ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರು ಇದ್ದರು. ಭಾಳ ಹಿಂದೆ ಅತ್ಯಂತ ಬಡ ಕುಟುಂಬದಲ್ಲಿ ಬಂದವರು. ಇಂಜಿನಿಯರ್ಸ್ ಡೇ ಅಂತ ಅವರ ಹೆಸರಲ್ಲೇ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು. ಅವರು ಆರ್ಕಿಟೆಕ್ಟ್, ವಾಸ್ತುಶಿಲ್ಪಿ, ಇಂಜಿನಿಯರ್, ಅರ್ಥಶಾಸ್ತ್ರಜ್ಞರು ಅಂತೂ ಭಾರತ ರತ್ನದ ಸ್ಥಾನವನ್ನು ಅಲಂಕರಿಸಿದಂಥ ಸರ್ ಎಂ ವಿಶ್ವೇಶ್ವರ ಮನೆಯಲ್ಲಿ ಓದ್ಲಿಕ್ಕೆ ಚಿಮಣಿ ಎಣ್ಣೆ ಇಲ್ಲ. ಮೊದಲು ಚಿಮಣಿ ದೀಪ, ನಾವೇ ಚಿಮಣಿ ದೀಪದಲ್ಲಿ ಓದ್ದವ್ರೆ, ಕರೆಂಟ್ ಇಲ್ಲಾಗಿತ್ತು ನಾವು ಓದುವಾಗ, ಶಾಲೆ ಹೈಸ್ಕೂಲಿಗೆ ಹೋಗುವಾಗ. ಚಿಮಣಿ ಎಣ್ಣೆ ಇಲ್ಲ, ದುಡ್ಡು ಇಲ್ಲ ತರಲಿಕ್ಕೆ. ದಾರಿ ದೀಪದ ಕೆಳಗೆ ಕೂತ್ಕೊಂಡು ಓದುತ್ತಿದ್ದರು ವಿಶ್ವೇಶ್ವರಯ್ಯನು. ಯಾಕೆ? ತಾನು ದೊಡ್ಡ ವಿದ್ಯಾವಂತನಾಗಿ ಸಾಧನೆ ಮಾಡಬೇಕು ಅಂತ ಉತ್ಕಟವಾದ ಇಚ್ಛೆ. ಅದಕ್ಕೆ ಈ ರೀತಿ ಒಂದು ಕಠಿಣವಾದ ಪರಿಶ್ರಮ ಮಾಡ್ತಾರೆ. ದೊಡ್ಡ ಆರ್ಕಿಟೆಕ್ಟು, ಇಂಜಿನಿಯರ್ ಆಗ್ತಾರೆ, ಸಾಧನೆ ಮಾಡ್ತಾರೆ. ಭಾರತವನ್ನು ಆರ್ಥಿಕವಾಗಿ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕವನ್ನು ನಮ್ಮ ಕೃಷ್ಣರಾಜಸಾಗರ ಡ್ಯಾಮ್ ಕಟ್ಟಿದವರು ಅವರ ಇದರಲ್ಲಿ ನಡೆದಿತ್ತು. ಅದು ಇಂಥ ಸಾಧನೆಗಳಿಂದಾಗಿ ಭಾರತ ರತ್ನವಾಗಿ ಕಂಗೊಳಿಸ್ತಾರೆ. ನೀವೆಲ್ಲರೂ ಇದೇ ರೀತಿ ವಿಶ್ವೇಶ್ವರಯ್ಯ ಉದಾಹರಣೆಯಿಂದ ಎಲ್ಲರೂ ಭಾರತ ರತ್ನವಾಗಿ ಕಂಗೊಳಿಸಲು ತಾರೆಗಳಂತಾಗಲು ಸಾಧ್ಯವಿದಂಥ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಈಗ ನಮ್ಮ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವಂಥ ಮುಖೇಶ್ ಅಂಬಾನಿ ಅವರು ಕಂಪನಿ, ರಿಲಯನ್ಸ್ ಇಂಡಿಯಾ ಲಿಮಿಟೆಡ್, ಈ ಕಂಪನಿ ಏನಿದೆ ನಡೆಸುವಂಥವ್ರು. ಅವ್ರ ತಂದೆ ಧೀರುಭಾಯಿ ಅಂಬಾನಿ ರಿಲ್ ಸಾಮ್ರಾಜ್ಯವನ್ನು ಕಟ್ಟಿದವರು. ಪೆಟ್ರೋಲ್ ಬಂಕರ್ನಲ್ಲಿ 200 ರೂಪಾಯಿ ತಿಂಗಳಿಗೆ ಸಂಬಳಕ್ಕೆ ದುಡಿತಾ ಇದ್ರು. ಅತ್ಯಂತ ಬಡವರು.
ಕ್ರಮೇಣವಾಗಿ ಅವರು ತಾನು ಶ್ರೀಮಂತನಾಗಬೇಕು ಅಂತ ಬಯಕೆ ಇಲ್ದಿದ್ರೆ ಏನೂ ಮಾಡಲಿ. ನೀವು ಏನಾಗಬೇಕು ಅಂತ ಬಯಸ್ತೀರಿ? ಶ್ರೀಮಂತನಾಗಬೇಕು ಅಂತ ಬಯಸ್ತೀರೋ? ಎಸ್, ಯು ವಿಲ್ ಬಿ ಎ ವೆರಿ ರಿಚ್ ಮ್ಯಾನ್, ಬಟ್ ಡಿಸೈರ್ ಇಟ್ ಸ್ಟ್ರಾಂಗ್ಲಿ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಅದು ಅತ್ಯಂತ ಬಲಶಾಲಿಯಾಗಿ ಬಲಯುತವಾಗಿ ಮೂಡಿ ಬರಬೇಕು. ನಾನು ಇಂಥದ್ದಾಗ್ತೇನೆ, ಶ್ರೀಮಂತ ಆಗ್ತೇನೆ. ಶ್ರೀಮಂತ ಆಗ್ತೀರಿ, ದೊಡ್ಡ ವಿದ್ಯಾವಂತ ಆಗ್ತೀರಿ, ದೊಡ್ಡ ಕಲಾವಿದ ಆಗ್ತೀರಿ. ಧೀರುಭಾಯಿ ಅಂಬಾನಿಯವರು ಕೊನೆಗೆ ಅದೇ ಸಣ್ಣ ಪೆಟ್ರೋಲ್ ಬಂಕರ್ನ ಅಲ್ಲೇನೆ ಕೊನೆಗೆ ರೊಕ್ಕ ಮಾರ್ಕೊಂಡು ಸ್ವಲ್ಪ ಏನೇನೋ ಮಾಡಿ ಸಾಲ ಮಾಡಿ ಆ ಪೆಟ್ರೋಲ್ ಬಂಕರ್ ಓನರ್ ದಿವಾಳಿ ಆಗಿರ್ತಾರೆ, ಅದನ್ನು ಮಾರ್ತಾನೆ, ಅವ್ರು ತಾನೇ ತಗೊಂಡು ನಡೆಸ್ತಾರೆ. ಅಲ್ಲಿಂದ ಅವರು ಯಶಸ್ಸಿನ ಹಾದಿ ತುಳಿದವರು ರೇಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅತ್ಯಂತ ಶ್ರೀಮಂತರಾಗಿದ್ದವರು. ಅವರ ಪ್ರಥಮ ಪುತ್ರ ಮುಖೇಶ್ ಅಂಬಾನಿ ಅವರು ಅವರ ರೇಲ್ ಸಾಮ್ರಾಜ್ಯವನ್ನು ಇವತ್ತು ನಡೆಸಿ ಏಷ್ಯಾದನೇ ಅತ್ಯಂತ ನಂಬರ್ 1 ಶ್ರೀಮಂತರಾಗಿದ್ದಾರೆ. ಇದಕ್ಕೆ ನಮ್ಮಲ್ಲಿ ಬಾಲ್ಯದಿಂದ ಚಿಕ್ಕವರಿರುವಾಗಲೇ ನಮ್ಮಲ್ಲಿ ಅತ್ಯಂತ ಬಲಶಾಲಿಯಾಗಿರುವಂಥ ಸತ್ವಶಾಲಿಯಾದಂಥ ಆಕಾಂಕ್ಷೆ ಇರಬೇಕು. ಆಂಬಿಷನ್, ಮಹತ್ವಾಕಾಂಕ್ಷೆ, ಆಸ್ಪಿರೇಷನ್, ಆಕಾಂಕ್ಷೆ ಅಂತ ಹೇಳುವಂಥದ್ದು ಅದಿದ್ದಾಗ ತನ್ನಿಂತಾನೇ ಸಾಧನೆ ಆಗ್ತದೆ ಅಂತ ಹೇಳೋದಕ್ಕೆ ಎಷ್ಟು ಉದಾಹರಣೆ ಏನಾದರೂ ಕೊಡ್ಬೋದು. ಮಹಾಭಾರತದ ಏಕಲವ್ಯ ಬೇಟೆಗಾರರ ಬುಡಕಟ್ಟು ಜನಾಂಗದ ಹುಡುಗ, ಅವನಿಗೆ ದೊಡ್ಡ ಬಿಲ್ಲುಗಾರ ವೀರನಾಗಬೇಕು ಅಂತ ಹೇಳುವಂಥದ್ದು ಇರ್ತಾರೆ. ಹಾಗೆ ಏನು ಮಾಡಬೇಕು? ದೊಡ್ಡ ಬಿಲ್ಲುಗಾರ ಗುರು ದ್ರೋಣಾಚಾರ್ಯರು ಅವ್ರಿಗೆ ಹೋಗಿ ಕಾಲಿಗೆ ಬೀಳ್ತಾನೆ ಏಕಲವ್ಯ. ಹಾಗೆ ದ್ರೋಣಾಚಾರ್ಯ ಹೇಳ್ತಾರೆ, ಹೌದಪ್ಪ, ಇವನ ಉತ್ಕಟ ಇಚ್ಛೆ ಏನಿದೆ, ಅವನು ಬಿಲ್ಲುಗಾರನಾಗ್ತಾನೆ, ಆದರೆ ತನಗೆ ಅವನ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತಾನು ರಾಜವಂಶದ ಗುರು ಆಗಿರೋದ್ರಿಂದ ಈ ಬುಡಕಟ್ಟು ಜನಾಂಗದ ಏಕಲವ್ಯನಿಗೆ ನನಗೆ ನಾನು ಶಿಕ್ಷಣ ಕೊಡ್ಲಿಕ್ಕೆ ಆಗೋದಿಲ್ಲ. ಏಕಲವ್ಯ ಅವ್ರಿಗೆ ಕಾಲಿಗೆ ಬಿದ್ದು, ಆಯ್ತು ಗುರುಗಳೇ, ನಿಮ್ಮನ್ನೇ ಗುರುಗಳ ಸ್ವೀಕರಿಸ್ತದೆ. ಅವನ ಗುಡಿಸಲಿಗೆ ಹೋಗಿ ದ್ರೋಣಾಚಾರ್ಯ ಮೂರ್ತಿ ಮಾಡಿ, ಇದೊಂದು ನೀವು ಕತೆ ಎಲ್ಲರಿಗೂ ತರುವಂಥ ಕತೆ. ದ್ರೋಣಾಚಾರ್ಯ ಮೂರ್ತಿ ಮಾಡಿಕೊಂಡು ತಾನು ಬಿಲ್ಲುಗಾರಿಕೆ ಪ್ರಯೋಗದಿಂದ ಅದನ್ನು ಕಲಿತು ಅರ್ಜುನನ್ನೇ ಮೀರಿಸುವಷ್ಟು ಬಿಲ್ಲುಗಾರಿಕೆ ವೀರನಾಗ್ತಾನ. ಪಾಂಡವರು ಭೇಟಿಗೆ ಹೋದಾಗ ಅವ್ರು ನಾಯಿ ಬಾಯಿ ತುಂಬ ಬಾಣ ಹತ್ತು, ಅರ್ಜುನ ಹಾಗಿದ್ಯಾರು ಮಾಡಿದವನು ಏಕಲವ್ಯ. ಅವನಿಗೂ ಗುರು ಯಾರೋ ಹೋಗಿ ನೋಡ್ತಾರೆ, ದ್ರೋಣನ ಮೂರ್ತಿ, ದ್ರೋಣ ನನಗೆ ವಂಚನೆ ಮಾಡಿದ್ದಾರೆ ಅಂತ. ಕೊನೆಗೆ ದ್ರೋಣಾಚಾರ್ಯರು ಅರ್ಜುನನ ತೃಪ್ತಿಗಾಗಿ ಏಕಲವ್ಯನ ಹೆಬ್ಬೆರಳನ್ನು ಗುರುಕಾಣಿಗೆ ಪಡಿತಾರೆ. ಆದರೆ ಆ ಏಕಲವ್ಯ ಹೇಗೆ ಹಾಗಾದ? ಅದು ಅವನ ಉತ್ಕಟವಾದ ಇಚ್ಛೆ. ಇಂತಹ ಸಾವಿರಾರು ಉದಾಹರಣೆಗಳು. ನೀವು ಏನು ಬಯಸುತ್ತೀರೋ ಅದು ನಿಮಗೆ ದೊರೆಯುತ್ತದೆ, ನೀವು ಭಾರತ ರತ್ನಗಳಾಗುತ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಎಲ್ಲ ಪಾಲಕರು, ಹಿರಿಯರು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ವಿದ್ಯಾರ್ಥಿಗಳಿಂದ ನಾವು ಹಿಂಸೆ ಕೊಡಬಾರ್ದು. ಹೀಗೆ ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಬಗ್ಗೆ ಉತ್ಕಟವಾದ ಪ್ರೀತಿ ಉಕ್ಕಿ ಬಂದು ಅವರು ಪ್ರೀತಿಯಿಂದ ಸಂತೋಷದಿಂದ ಓದುವಂಥ ವಾತಾವರಣ ನಾವು ಕಲ್ಪಿಸಬೇಕು. ಪೇರೆಂಟ್ಸ್ ನೀವು ಹಾಗೆ ಓದಿ ಇಷ್ಟು ತಾಸು ಓದು ಅಂತ, ಅಥವಾ ಮಕ್ಕಳಿಗೆ ಹೊಡೆಯೋದು ಅಥವಾ ರೂಮಲ್ಲಿ ಎಂಥವ್ರು ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ಅದು ಯಾಕೆ ಮಾಡ್ತಾರೋ ಗೊತ್ತಿಲ್ಲ, ಮಾಡಬಾರ್ದು. ನಾವು ಮಕ್ಕಳಿಗೆ ಅವರ ಯಾವ ಟ್ಯಾಲೆಂಟ್ ಎಲ್ಲಿದೆ ಅಂತ ಹೇಳೋದು ನಮ್ಗೆ ಗೊತ್ತು. ನಾವು ಅದನ್ನು ಕಂಡು ಹಿಡ್ಕೊಂಡು ಅವ್ರಿಗೆ ಯಾವ ಇಂಟ್ರೆಸ್ಟ್ ಇದೆ ಅದನ್ನೇ ಓದ್ಕೊಂಡು ಹೋಗುವಂಥದ್ದನ್ನು ನೋಡ್ಕೊಳ್ಳಿ. ನಮ್ಮ ಒಂದು ಬಯಕೆಗಾಗಿ ಮಕ್ಕಳನ್ನು ಹಿಂಸೆ ಕೊಡೋದು, ಇಷ್ಟು ಪರ್ಸೆಂಟೇಜ್ ಇಸ್ ಆಲ್ಸೋ ಮೀನಿಂಗ್ಲೆಸ್. ಪರ್ಸೆಂಟೇಜು ಅರ್ಥ ಇಲ್ದಿದ್ದು. ಪರ್ಸೆಂಟ್ ಮಾಡಿರಿ ಒಳ್ಳೆಯದು, ಪರ್ಸೆಂಟ್ ಇಲ್ದಿದ್ದವನು ಹಾಳು ಮನುಷ್ಯನು. ಪಂಡಿತ್ ಭೀಮಸೇನ್ ಜೋಶಿ ಅಂತ ಸಂಗೀತಗಾರರು ಮನೆಯಲ್ಲಿ ಓದಲಿಕ್ಕೆ ಎಲ್ಲ ಹೇಳಿದ್ರು. ಅವ್ರು ಏನು ಸಂಗೀತದ ಹುಚ್ಚು ಬೇಗನೆ ಸಣ್ಣ ಇರುವಂತ, ಅವ್ರು ಸಂಗೀತ ಕೇಳಲಿಕ್ಕೆ 40-50 ಮೈಲ್ ಬಸ್ ಹತ್ತು ಹೋಗ್ತಿದ್ರಂತ. ಬೇರೆಯವ್ರ ಸಂಗೀತ ಎಲ್ಲ ಕೊಡಿ, ಪ್ರಕೃತಿಯಲ್ಲಿ ನೀರಿನ ಹರಿವು, ಹಕ್ಕಿಯ ಕೂವು, ಚಿಲಿಪಿಲಿ ಹುಲಿಯುವುದು ಅದೆಲ್ಲ ಕೇಳಿಕೊಂಡು ತಮ್ಮ ಸಂಗೀತ ಶೈಲಿಯನ್ನು ರೂಪಿಸಿಕೊಳ್ತಾರೆ. ಭೀಮಸೇನ್ ಜೋಶಿ ಅವರು ಮಹಾನ್ ಸಂಗೀತಕಾರನಾಗಿ ಮೂಡಿ ಬರ್ತಾರೆ, ಮ್ಯೂಸಿಷಿಯನ್ ಆಗಿ ಭೀಮಸೇನ್ ಜೋಶಿ ಅವರು ಅಂತ ಹಾಡುಗಾರ ಯಾರಿದ್ದಾರೆ ಭಾರತದಲ್ಲಿ? ಅಪ್ರತಿಮ ಹಾಡುಗಾರರು. ಅದು ಹೇಗೆ ಸಾಧ್ಯ ಆಯಿತು? ಉತ್ಕಟವಾದ ಇಚ್ಛೆ, ಅದರಲ್ಲೇ ಅವರು ಕಾನ್ಸಂಟ್ರೇಟ್ ಮಾಡಿದವರು. ಇದರಿಂದ ಎಲ್ಲರಿಗೂ ನಮ್ಮ ನೇಚರ್ ಏನಿದೆ, ನಮ್ಮ ಗುಣಕ್ಕೆ ಹೊಂದುವಂಥ ಒಂದು ಜೀವನದ ಕ್ಷೇತ್ರವನ್ನು ಆಯ್ದುಕೊಂಡು ನಾವು ಇಂಥದ್ದಾಗಬೇಕು ಅಂತ ಹೇಳುವಂಥದ್ದು ನಾವು ಇಟ್ಟುಕೊಂಡು ಮುಂದೆ ಸಾಗಿದಾಗ ಎಲ್ಲರಿಗೂ ವಿದ್ಯಾರ್ಥಿನಿಯರಿಗೆ ಅಭೂತಪೂರ್ವ ಯಶಸ್ಸು ಸಿಗುತ್ತದೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಒಂದು ಕುರ್ಚಿ, ಟೇಬಲ್ಲು, ಒಂದು ಕಾರ್ನರು, ಒಂದು ರೂಮ್ ಇದ್ರೆ ಸಾಧ್ಯ ಆದರೂ ಒಂದು ರೂಮು, ಇಲ್ದಿದ್ರೆ ಅವ್ರದ್ದೇ ಒಂದೊಂದು ಕಾರ್ನರು, ಶಾಂತ ವಾತಾವರಣ
ಮತ್ತು ಇದೆಲ್ಲ ಲಭಿಸುವಂತೆ ಪಾಲಕರು ನೋಡ್ಕೊಳ್ಬೇಕು. ನಮ್ಮ ವಿದ್ಯಾರ್ಥಿಗಳು ನಮ್ಮ ಮುಂದಿನ ಭವಿಷ್ಯ ನಿರ್ಮಾಪಕರು, ಅವರೇ ನಮ್ಮ ದೇಶವನ್ನು ಮುನ್ನಡೆಸ್ಕೊಂಡೋಗಬೇಕು. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ. ಅವರು ತಾರೆಗಳಂತೆ ಮಿನುಗುತ್ತಿದ್ದಾರೆ. ಎಲ್ಲರೂ ಭಾರತ ರತ್ನಗಳಾಗಿ ದೇಶಕ್ಕೆ, ಸಮಾಜಕ್ಕೆ, ತಮ್ಮ ಸ್ವಂತಕ್ಕೆ, ಎಲ್ಲರೂ ಅವರ ಪಾಲಕರಿಗೆ ಕೀರ್ತಿಯನ್ನು ತರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿದಾಯಕ ನುಡಿಗಳನ್ನಾಡಿದ ಡಾಕ್ಟರ್ ಎಚ್ ನಾಯ್ಕ್ ಕೂಜಳ್ಳಿ, ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು, ಇವರಿಗೆ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಜಿ ಭಟ್ರವರು ಗೌರವ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯತ್ನವೇ ಯಶಸ್ಸಿನ ಮೂಲ, ಪ್ರಯತ್ನವೇ ಪ್ರಗತಿಯ ಪಥ ಎಂಬಂತೆ ನಮ್ಮ ವಿದ್ಯಾರ್ಥಿಗಳ ಪರಿಶ್ರಮದ ಪುಷ್ಪಗಳು ಫಲವಾಗಿ ಅರಳುವ ಕ್ಷಣ. ಮನ್ನಣೆಯ ಈ ಮಹತ್ವದ ಗಳಿಗೆಯಲ್ಲಿ ಪಾರಿತೋಷಿಕ ವಿತರಣೆ ಕಾರ್ಯಕ್ರಮ ನಡೆಯಲಿದ್ದು, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡುವ ಮೂಲಕ ಭಾಗಿಗಳಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. Good evening to respected dignitaries, teachers, parents and my dear students. Pragati PU College, established in the academic year 2022-23, has proudly achieved 100% result in both science and commerce streams for the academic year 2023-24 and 2024-25. This remarkable accomplishment has been made possible through the dedicated efforts and relentless hard work of our esteemed lecturers, the effective guidelines of our principal, and the outstanding performance of our students in both curricular and co-curricular activities. With the heartfelt pride and joy, I now introduce our distinguished achievers. So now, I would like to call Shri Janardhan Hegde, esteemed guest of today's event, and Shri R.G. Bhatt, Working President of Vidyaniketana Mururu Kallabbe, and Shri Gajanan M. Bhatt, Principal of Pragati PU College Mururu, to come forward to present the memento for the achievers. Kumari Kushi R., daughter of Shri Radhakrishna Udupa and Srimati Jailakshmi of Shirgunji, has secured excellent marks in science stream. She is beloved student, admired by all for her exceptional academic performance, active involvement in co-curricular activities, and her exemplary behavior. In recognition of her achievements and dignified conduct, we are honored to present this memento with the blessings of Shri Shri Raghaveshwara Bharati Mahaswamiji. Kumari Gayatri Hegde stands as a shining example of how sincere effort, strong determination, and the wholehearted support of parents and teachers can lead to the remarkable success. She is the daughter of Shri Dattatreya Hegde and Srimati Lakshmi of Harkade Dyugi. She has secured highest marks in commerce stream and has excelled in both academic and co-curricular activities. Acknowledging her achievements and with the blessings of Shri Shri Raghaveshwara Bharati Mahaswamiji, we are pleased to present this memento in her honor.
In her absence, I request her mother to collect the prize. Kumari Prithvi Hegde, daughter of Shri Sarveshwar Hegde and Srimati Veena Hegde of Konare, is exceptionally talented student who excels in academic, dance and yakshagana. She is recently secured first prize in mono acting at Pre-University College Cultural Fest, followed by first place at divisional level, and is now representing our institution at the state level competition, with the hope that she continues to bring greater recognition to the Pragati group of institution at the state level. And with the blessings of Shri Shri Raghaveshwara Bharati Mahaswamiji, we take immense pride in honoring her outstanding achievements on this grand stage. Kumari Rachana Hegde, daughter of Shri Ramachandra Hegde and Srimati Jayalakshmi of Chandavara, has showcased her exceptional command over Kannada by scoring remarkable marks in the subject. In recognition of her achievement, she has been honored with the cash prize graciously sponsored by Srimati Gayatri Hebbar. We wholeheartedly appreciate her dedication and extend our best wishes for her continued success. Thank you, sir, for presenting the award for the achievers. With this, we wholeheartedly congratulate all the achievers once again, and we extend our best wishes for their bright future. Thank you one and all for your kind attention. ಹರೇ ರಾಮ. ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾನಿಕೇತನ ಮೂರೂರು ಕಲಬೆ ಶಿಕ್ಷಣ ಸಂಸ್ಥೆಯ ಕನ್ನಡ ಮಾಧ್ಯಮ ಪ್ರೌಢಶಾಲೆಗಳ ಇಲಾಖಾ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ವಿಭಾಗ ಮಟ್ಟವನ್ನು ಪ್ರತಿನಿಧಿಸಿದಂತಹ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತಹ ಸಮಯ. ಶ್ರೀ ಎಂ.ಎಚ್. ನಾಯ್ಕ್ ಕೂಜಲಿ, ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು, ಶ್ರೀ ಸೀತಾರಾಮ್ ವಿ ಹೆಗಡೆ ಭದ್ರನ್, ಅಧ್ಯಕ್ಷರು ಹವ್ಯಕ ಮಂಡಳ ಕುಮಟ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕುಮಾರ್ ಮಾರುತಿ ಜಟ್ಟುಗೌಡ 2025-26ನೇ ಸಾಲಿನ ಇಲಾಖಾ ಕ್ರೀಡಾಕೂಟದಲ್ಲಿ ಬಾಲಕರ ವಾಲಿಬಾಲ್ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ವಿಭಾಗೀಯ ಮಟ್ಟ ಪ್ರತಿನಿಧಿಸಿದ್ದಕ್ಕಾಗಿ ನೀಡುವ ನಗದು ಪುರಸ್ಕಾರಕ್ಕೆ ಭಾಜನನಾಗಿರುತ್ತಾನೆ. ಈತನಿಗೆ ವಿದ್ಯಾಸಂಸ್ಥೆಯ ಸಮಸ್ತರ ಪರವಾಗಿ ಅಭಿನಂದನೆಗಳು. ಕುಮಾರ್ ಭುವನ್ ಮಹೇಶ್ ಮಡಿವಾಳ್ 2025-26ನೇ ಸಾಲಿನ ಇಲಾಖಾ ಕ್ರೀಡಾಕೂಟದಲ್ಲಿ ಬಾಲಕರ ವಾಲಿಬಾಲ್ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ವಿಭಾಗೀಯ ಮಟ್ಟ ಪ್ರತಿನಿಧಿಸಿದ್ದಕ್ಕಾಗಿ ನೀಡುವ ನಗದು ಪುರಸ್ಕಾರಕ್ಕೆ ಭಾಜನನಾಗಿರುತ್ತಾನೆ. ಈತನಿಗೆ ವಿದ್ಯಾಸಂಸ್ಥೆಯ ಸಮಸ್ತರ ಪರವಾಗಿ ಅಭಿನಂದನೆಗಳು. ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವಿಜಯಿತ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಿರ್ಗಮಿಸುತ್ತಿದ್ದೇನೆ. ಹರೇ ರಾಮ. ಜ್ಞಾನಿಗಳು ಮಾತನಾಡುವಾಗ ಕಾಲವೇ ಕ್ಷಣಕಾಲ ನಿಲ್ಲುತ್ತದೆ ಎನ್ನಲಾಗುತ್ತದೆ. ಅಂತಹ ಜ್ಞಾನ, ಅನುಭವ, ಸತ್ಕಾರ್ಯಗಳ ಮಾದರಿಯೂ ಆಗಿರುವ
ನಮ್ಮ ಮಾನ್ಯ ಅಭ್ಯಾಗತರಾದ ಶ್ರೀಯುತ ಜನಾರ್ದನ್ ಕೆ ಹೆಗಡೆ, ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧರ್ಮಶಾಲೆ ಇವರ ಸಮಾರೋಪ ನುಡಿಗಾಗಿ ಈ ವೇದಿಕೆ. ಸಭಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ತನ್ನ ಹೆಸರಿಗೆ ತಕ್ಕಂತೆ ಪ್ರಗತಿ ಪಥದಲ್ಲಿಯೇ ಸಾಗುತ್ತಾ ಇರುವಂಥ ಈ ಪ್ರಗತಿ ವಿದ್ಯಾಲಯದ ಸಂಸ್ಥಾಪಕರನ್ನು ಅಭಿನಂದಿಸುತ್ತಾ ಸಂಸ್ಮರಿಸುತ್ತೇನೆ. ವೇದಿಕೆಯನ್ನು ಅಲಂಕರಿಸಿರುವ ಅಧ್ಯಕ್ಷರೇ, ಅಭ್ಯಾಗತರೇ, ಗಣ್ಯರೇ, ವಿದ್ಯಾಲಯದ ಪ್ರಾಂಶುಪಾಲರೇ, ಪ್ರಾಚಾರ್ಯರೇ, ಶಿಕ್ಷಕ ಮಹೋದಯರೇ, ಶಿಕ್ಷಕೇತರ ಸಿಬ್ಬಂದಿಗಳೇ, ನೆರೆದಿರುವಂಥ ಪ್ರಗತಿಶೀಲ ವಿದ್ಯಾರ್ಥಿನಿಯರೇ, ಪ್ರಜ್ಞಾವಂತ ಸಭಿಕರೇ, ನಾನು ವೃತ್ತಿಯಿಂದಾಗಲಿ ಪ್ರವೃತ್ತಿಯಿಂದಾಗಲಿ ಬೋಧಕನೂ ಅಲ್ಲ, ಸಾಧಕನೂ ಅಲ್ಲ, ವಿಶ್ಲೇಷಕನೂ ಅಲ್ಲ, ವಿಶೇಷವಾಗಿ ಮಾತಾಡುವವನೂ ಅಲ್ಲ. ಆದರೆ ಈ ಸಮಾರೋಪ ನುಡಿಗೆ ಒಪ್ಪಿದ್ದು ಯಾಕೆಂದರೆ ನಾನು ಇದೇ ಪಕ್ಕದವರನವನು. ಈ ವಿದ್ಯಾಲಯದ ಹುಟ್ಟನ್ನು, ಬೆಳವಣಿಗೆಯನ್ನು ನೋಡಿ ಸಂತೋಷಪಟ್ಟವನು, ಮೂಕ ವಿಸ್ಮಿತರಾದವನು. 24 ವರ್ಷಗಳ ಹಿಂದೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಸರ್ಕಾರದ ಅನುದಾನವಿಲ್ಲದೆ ಅದನ್ನು ಹುಟ್ಟುಹಾಕಿ ಸ್ಥಾಪಿಸಿ ಬೆಳೆಸಿ ಇಷ್ಟೊಂದು ಪ್ರಜ್ವಲ್ಯಮಾನ ಸ್ಥಿತಿಗೆ ಬರುವುದು ಅಂತಂದರೆ ಅದು ಅಭಿನಂದನಾರ್ಹವೇ. ಇದು ನಿಮ್ಮದು ಈ ವರ್ಷ ಪ್ರತಿ ವರ್ಷದಂತೆ ಕೇವಲ ವರುಷದ ಹರುಷ, 1 ವರ್ಷದ ಹರುಷ ಅಲ್ಲ ಇದು. ಇದು ನಾನು ನೋಡಿದಾಗೆ ನೀವು ಇಲ್ಲಿಯವರೆಗೆ ಸಾಧನೆ ನೋಡಿದರೆ 100% SLC% ಪಾಸು ಈಗ ಎಷ್ಟೋ ವರ್ಷಗಳನ್ನ ಮಾಡ್ತಿದ್ದೀರಿ ಅಂದರೆ ನೀವು ಕ್ರಮಿಸಿದ ವರುಷಗಳೆಲ್ಲ ಹರುಷಗಳೇ. ಇಂಥ ಒಂದು ವಿದ್ಯಾಸಂಸ್ಥೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಬೆಳೆಯಬೇಕು ಅಂತಂದರೆ ಇದು ವಿಶೇಷ. ಈಗ ನಾನು ಈಗ ತಾನೇ ನಿಮ್ಮ ರಂಗೋಲಿ ಕಾರ್ಯಕ್ರಮ ಹಾಗೂ ವಸ್ತು ಪ್ರದರ್ಶನ ನೋಡಿದೆ. ಕಲೆ ಸೃಜನಶೀಲವಾಗಿರಬೇಕಂತೆ, ಶಿಕ್ಷಣ ಕ್ರಿಯಾಶೀಲವಾಗಿರಬೇಕಂತೆ. ಇದು ಎರಡೂ ಅಲ್ಲಿ ಕಾಣ್ತದೆ. ಅದಕ್ಕಾಗಿ ಅದರಲ್ಲಿ ಪಾಲ್ಗೊಂಡಂಥ, ಅದರಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ನನ್ನ ಮೆಚ್ಚುಗೆಯನ್ನು, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಇಂಥ ಒಂದು ಪ್ರತಿಭಾವಂತ ವಿದ್ಯಾಲಯದ ಪ್ರತಿಭಾವಂತ ವಿದ್ಯಾರ್ಥಿಗಳ ಮುಂದೆ ಶಿಕ್ಷಣದ ಮಹತ್ವವನ್ನು ಹೇಳಲಿಕ್ಕೆ ಹೊರಟ್ರೆ ಬಹುಶಃ ಅದು ಸೂರ್ಯನನ್ನು ತೋರಿಸಲಿಕ್ಕೆ ಬ್ಯಾಟ್ರಿ ಬಿಟ್ಟಾಗ ಆದೀತು. ಇನ್ನು ನಮ್ಮ ಗತ ವೈಭವದ ಇತಿಹಾಸವನ್ನು ನೆನೆಸ್ಕೊಂಡು ವೇದಾಧ್ಯಯನ ಕಾಲದ ಬಗ್ಗೋ ಅಥವಾ ಗುರುಕುಲ ಪದ್ಧತಿಯ ಬಗ್ಗೆ ಹೇಳಲಿಕ್ಕೆ ಹೋದರೂ ಅದು ಅಪ್ರಾಸಂಗಿಕ ಹಾಗೂ ಅಪ್ರಾಯೋಗಿಕ ಆದೀತು. ಅದಕ್ಕಾಗಿ ಸುಲಭದ ಮಾರ್ಗ, ನಾನು 70 ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾ ಕಂಡ ಬದಲಾವಣೆ, ಇದನ್ನು ಚಿಂತೆ ಅಲ್ಲದೆ ಇರೋ ಒಂದು ಚಿಂತನೆಯ ವಿಷಯ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು 60ರ ದಶಕದಲ್ಲಿ ಕನ್ನಡ ಶಾಲೆಗೆ ಹೋಗಲಿಕ್ಕೆ ಶುರುವಾದಾಗ ನಾನು ಶಾಲೆಗೆ ಹೋಗ್ತಿದ್ದೆ ಹೇಳೋದಕ್ಕಿಂತ ಶಾಲೆಗೂ ಹೋಗ್ತಿದ್ದೆ ಹೇಳುವುದೇ ಸಮಂಜಸ. ಯಾಕಂತಂದ್ರೆ ಈಗಿನ ಹಾಗೆ ಆಗ ಶಾಲೆ ಅಂದರೆ ಕೇವಲ ಪಠ್ಯ ಪುಸ್ತಕಗಳ ಏಕಚಕ್ರಾಧಿಪತ್ಯ ಆಗಿರಲಿಲ್ಲ. ಬೆಳಿಗ್ಗೆ ಎದ್ದಿಂದ ಸಂಜೆವರೆಗೂ ಎಲ್ಲ ಚಟುವಟಿಕೆಗಳ ಮಧ್ಯೆ ಶಾಲೆನೂ ಒಂದು. ಬೆಳಗ್ಗೆ ಇದ್ದಾಗೆ ಕಣ್ಣು ಒಡೆಯುವ ಪೂರ್ವದಲ್ಲಿ ಕೈ ಇಟ್ಟುಕೊಂಡು ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೇತು ಗೋವಿಂದಂ ಪ್ರಭಾತೆ ಕರದರ್ಶನಂ ಅಂತ ಶುರು ಮಾಡ್ತಿದ್ವಿ. ನೆಲಕ್ಕೆ ಕಾಲಿಡುವಾಗ ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡಲೆ ಪಾದಸ್ಪರ್ಶ ಕ್ಷಮಸ್ವಾಮಿ ಇದೆಲ್ಲ
ಭಾಳ ಜನ ಹೇಳುವಂಥವು. ಆದರೆ ಇದು ನಮಗೆ ಸಂಸ್ಕೃತವನ್ನು ಬರ್ತಿರ್ಲಿಲ್ಲ, ಅರ್ಥನೂ ಆಗ್ತಿರ್ಲಿಲ್ಲ. ಆದರೆ ಒಂದಂತೂ ಗೊತ್ತಿದ್ದು, ದೇವರಿಗಂತೂ ಸಂಸ್ಕೃತ ಬರಲೇಬೇಕಲ್ಲ, ಅವರಿಗೆ ಅರ್ಥ ಆದರೆ ಸಾಕು ಹೇಳುವಂಥ ಒಂದು ವಿಚಾರ. ಹಾಗೆ ರಾತ್ರಿ ಮಲಗುವಾಗಲೂ ಹೇಳುವ ಶ್ಲೋಕ ದೇವರಿಗೆ ಕೇಳಲಿ ಬಿಡಲಿ, ಅಜ್ಜಿಗೆ ಕೇಳಿದ್ರೆ ಸಾಕು. ಅವಳು ಬಚ್ಚು ಬಾಯಲ್ಲಿ ಮಂದಸ್ಮಿತೆಯಾಗಿ ನಮ್ಮ ಹಣೆ ಮೇಲೆ ಕೈ ಇಟ್ಟು ಪಕ್ಕಂತ ನಿದ್ದೆ ಬರ್ತಿತ್ತು. ಇನ್ನು ಬೆಳಗ್ಗೆ ಇದ್ದರೆ ಕೃಷಿ ಪಾಠ, ಅಂದರೆ ಅದು ಯಾರ್ಯಾರು ವೃತ್ತಿ ಇದೆಯೋ ಆ ತಂದೆ ತಾಯಂದಿರಿಗೆ ಆ ವೃತ್ತಿಯ ಪಾಠ ಮಕ್ಕಳಿಗೆ ಆಗ್ತಿತ್ತು. ಅದು ಉಪ್ಪಾರ ಮಾಡಿದ್ರು ಉಪ್ಪಾರ ವೃತ್ತಿ, ಬಡಿಗೆ ಮನೆಯಲ್ಲಿ ಬಡಿಗೆ ವೃತ್ತಿ, ನಮ್ಮದು ಕೃಷಿ ವೃತ್ತಿ. ಬೆಳಗ್ಗೆ ಎದ್ದು ನಾನೊಂದು ಬಾರ್ಕೋಲು, ನಮ್ಮ ಅಣ್ಣ ಒಂದು ಕತ್ತಿ ತಗೊಂಡು ತೋಟಕ್ಕೆ ಹೋಗಬೇಕು. ಅಲ್ಲಿ ನೀರು ಬಾರಿ ಮಾಡುವಾಗ ಈಗಿನ ಹಾಗೆ ಪಂಪ್ ಸೆಟ್ಟು ಕರೆಂಟು ಎಲ್ಲ ಇದ್ದಿರಲಿಲ್ಲ. ರಟ್ಟೆ ಇದ್ದವನು ಜೊಟ್ಟೆ ಎತ್ತಿದ್ದ, ಕೋಣ ಇದ್ದವನು ಗಾಣ ಹುಡ್ತಿದ್ದ. ಗಾಣ ಅಂದರೆ ನೀರು ರಾಟೆ, ಅದರಿಂದ ನೀರು ಬಂದಮೇಲೆ ನೀರು ಬಾರಿ ಮಾಡಿ ಮನೆಗೆ ಬಂದು ಅದಕ್ಕೂ ಮೊದಲು ತೋಟದಲ್ಲಿ ಬಿದ್ದ ಅಡಿಕೆ ತೆಂಗಿನಕಾಯಿ ಎಲ್ಲ ಹೆಕ್ಕೊಂಡು ಬಂದು ಮನೆಯಲ್ಲಿ ಬಚ್ಚಲ ಹಂಡೆಗೆ ಈ ಕೊಟ್ಟಿಗೆಯ ಬಾನಿಗೆಲ್ಲ ನೀರು ತುಂಬಿ ಶಾಲೆಗೆ ಹೋಗಬೇಕು. ಹೆಣ್ಣು ಮಕ್ಕಳು ಯಾವುದೇ ಪಾಠ ಇದು ಕ್ಲಾಸ್ನಲ್ಲಿರಲಿ, ಬೆಳಗ್ಗೆ ಎದ್ದು ಕೂಡಲೇ ಕೊಟ್ಟಿಗೆಗೆ ಹೋಗಿ ಗೋಮಯ ತಂದು ವಾಸ್ತು ಉದ್ದಿ ರಂಗೋಲಿ ಹಾಕಿ ಮನೆ ಚಾಕರಿ ಮಾಡಿ ಶಾಲೆ ಪಾಠ. ಸಂಜೆ ಬಂದಮೇಲೆ ನಮ್ಮ ಶಾಲೆ ರಥಬೀದಿಯಲ್ಲಿ ಒಂದು ದೇವಸ್ಥಾನ ಮುಂದೆ ರಥಬೀದಿಯಲ್ಲಿ ಆಟ, ಮತ್ತು ಸಾಯಂಕಾಲ ಬಾಯಿ ಪಾಠ. ನಮಗೆ ಬಳ್ಳಿ ಹೇಳುವುದು ಅಂತ ಆಗ. ಬಳ್ಳಿ ಅಂದರೆ ನೀವು ಹೇಳಿದಾಗೆ ಎಲೆ ಬಳ್ಳಿ, ಮೆಣಸಿನ ಬಳ್ಳಿ ಅಥವಾ ಕತ್ತದ ಬಳ್ಳಿ ಅಲ್ಲ. ಬಳ್ಳಿ ಅಂದರೆ ಕಚಟ ತಪ ಗಜಡ ದಬ ಮಂಜಣ ನಮ ಮುಂತಾದ ಅಕ್ಷರಮಾಲೆ. ಅದರಲ್ಲಿ ಶಬ್ದ ಪ್ರಯೋಗ ಮಾಡಬೇಕು ಇಂಡಿಪೆಂಡೆಂಟ್ ಆಗಿ. ಅಲ್ಪ ಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ ಎಲ್ಲಾದರೂ ಅಪಭ್ರಂಶ ಆಗಿಬಿಟ್ರೆ ಶಾಲೆಯಲ್ಲಿ ನಪಾಸಾದ್ದಕ್ಕಿಂತ ಹೆಚ್ಚಿಗೆ ಅವಮಾನ. ಯಾಕಂದರೆ ತಮ್ಮ ಶಾಲೆ ನಾವು 7 ಜನ ಕೂತ್ಕೊಳ್ತಿದ್ವಿ ಬಾಯಿಪಾಠಕ್ಕೆ. ನಮ್ಮ ಅಪ್ಪನ 7 ಜನ ಮಕ್ಕಳು. ಹಿರಿಯವನು ಬರೀತಾ ಇದ್ರೆ ಹಿರಿಯವರು 6ನೇ ಕ್ಲಾಸ 7ನೇ ಕ್ಲಾಸ ಆಗಿರ್ತಿದ್ರು. ಬಾಯಿಪಾಠಕ್ಕೆ ಮಾತ್ರ ಕಂಪಲ್ಸರಿ ಕೂರಬೇಕು. ಇಲ್ಲಿ ಈಗ ಕಾಲ ಬದಲಾಗಿದೆ. ಆಗ ನಾವು ಮಾರ್ಕಿನ ಬಗ್ಗೆ ಏನು ಚಿಂತೆ ಮಾಡ್ತಿರ್ಲಿಲ್ಲ. ಅದೊಂದು ಮಾರ್ಕ್ ಒಂದು ರಿಮಾರ್ಕೇ ಆಗಿರಲಿಲ್ಲ. ಹಾಗೆ ಕಾನ್ಫರೆನ್ಸ್ ಮಾಡಬೇಕು ಅಂತಂದರೆ ನಾನು ಚೌಕಗ್ರಾಮದ ಏಕಮೇವ ಶಾಲೆಗೆ SSLC ಫಸ್ಟ್ ಕ್ಲಾಸಿಗೆಲ್ಲ ಇಡೀ ಸ್ಕೂಲಿಗೆ ಕೊಚ್ಚಿಗೆ. ಆದರೆ ಈಗ ಆ ಪರ್ಸೆಂಟೇಜ್ ಹೇಳಿದ್ರೆ ನನಗೆ JM ಭಟ್ರು ಸೀಟ್ ಕೊಡಲಿಕ್ಕಿಲ್ಲ ನಿಮ್ಮ ಸ್ಕೂಲಲ್ಲಿ. PUCಗೆ 68%. ಬರ್ತಾ ಬರ್ತಾ ಶಿಕ್ಷಣ ಬದಲಾಗ್ತಾ ಇದೆ, ಕಾಲ ಬದಲಾಗ್ತಾ ಇದೆ, ನಾವು ಬದಲಾಗ್ತಾ ಇದೆ. ಆದರೆ ನಾನು ಬಾಲಕನಾದಾಗ ಕಲಿತ ಸಂಸ್ಕಾರ ನಾನು ಪಾಲಕನಾದಾಗ ನನ್ನ ಮಕ್ಕಳಿಗೆ 90ನೇ ಇಸ್ವಿಯಲ್ಲಿ ನಾನು ಪಾಲಕನಾದ ಕೊಡಲಿಕ್ಕಾಗಿಲ್ಲ. ಏನೇನೋ ಒತ್ತಡಗಳು, ನಮಗೆ ನೌಕರಿ ಒತ್ತಡ, ಶ್ರೀಮತಿಗೆ ಮನೆ ಕೆಲಸ ಒತ್ತಡ, ಮಕ್ಕಳು ಕಾನ್ವೆಂಟು, ಮೇಲೆ ಹೋಮ್ವರ್ಕು, ಪಾಟಿ ಚೀಲ ಕ್ಷಮಿಸಿ ಅದು ಪುಸ್ತಕ ಚೀಲ, ಪಾಟಿ ನೇಪಥ್ಯಕ್ಕೆ ಸೇರಿ ಭಾಳ ವರ್ಷ ಆಗೋಗಿತ್ತಾಗ. ಇನ್ನು ಈಗಿನ ಕಾಲ ಕೇಳಿಬಿಟ್ರೆ ಮತ್ತೆ ಮಾತಾಡೋದೇ ಬೇಡ. ಇದು ಪರ್ಸೆಂಟೇಜ್ ಯುಗನೂ ಅಲ್ಲ, ಪರ್ಸೆಂಟೈಲ್ ಯುಗ. 99% ಬಿದ್ದರೂ ಆ ಮುಂದಿನ ಪೂರ್ಣಾಂಕದ ಮುಂದಿರೋ ದಶಾಂಶದ ಕಡೆಗೇ ನಮ್ಮ ಲಕ್ಷ್ಯ. ಅದಕ್ಕಾಗೇ ಹೋರಾಟ. ವಿದ್ಯಾಸಂಸ್ಥೆಗಳು ತನ್ನ ಪ್ರಾತಿನಿಧ್ಯವನ್ನು ಪ್ರತಿಷ್ಠಾಪಿಸಲಿಕ್ಕಾಗಿ ಅವರಲ್ಲಿ ಮೇಲಾಟ. ಅಪ್ಪ ಅಮ್ಮನಿಗೆ ಟ್ಯೂಷನ್ನಿಗೆ, ಕ್ಲಾಸಿಗೆ, ಡೊನೇಷನ್ನಿಗೆ, ಕಂಪ್ಯೂಟ್ರಿಗೆ ಹಣ ಕೊಡಿಸ್ಲಿಕ್ಕೆ ಅವರು ಪೇಚಾಟ. ಇನ್ನು ಮಕ್ಕಳಿಗೆ ಎಲ್ಲ ಅಡ್ಮಿಷನ್ ಆದ್ರೂ ಆಮೇಲೆ ಪ್ಲೇಸ್ಮೆಂಟ್ ಸಿಗದೇ ಇದ್ದರೆ ಗೋಳಾಟ. ಹಾಗೆ ನೋಡಿದ್ರೆ ಶಿಕ್ಷಣಕ್ಕೂ ಮತ್ತು ಅಂದರೆ ಪಾಂಡಿತ್ಯಕ್ಕೂ ಹಾಗೂ ನಮ್ಮ ಜೀವನ ನಿರ್ಮಾಣಕ್ಕೂ ಭಾಳ ಹತ್ತಿರ ಇದೆ. ಈಗಿಂದಂತಲ್ಲ, ಮೊದಲಿಂದನೂ ಹಾಗೇ ಇದೆ. ವಿದ್ಯಾ ದದಾತಿ ವಿನಯಂ, ವಿನಯಾತ್ಯಾತಿ ಪಾತ್ರತಾಂ, ಪಾತ್ರತಾತ್ ಧನಮಾಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಆದರೆ ಆಗ ಆ ವಿದ್ಯಾರ್ಜನೆಯಲ್ಲಿ ಇರುವ ಮೌಲ್ಯಗಳಲ್ಲಿ ಕೆಲವು ಮೌಲ್ಯಗಳು ನಾವು ಈಗ ಮರೆತು ಬಿಟ್ಟಿದ್ದೇವೆ ಅಂತ ಅನುಮಾನ. ವಿದ್ಯಾ ಶಿಕ್ಷಣ ಎರಡೂ ಒಂದೇ ನಾಣ್ಯದ 2 ಮುಖಗಳಾದರೂ ಆ ಮುಖಗಳು ಬೇರೆ ಬೇರೆಯೇ. ಶಿಕ್ಷಣ ಬದುಕನ್ನು ನಿರ್ಮಿಸಲಿಕ್ಕೆ ಸಹಾಯ ಮಾಡಿದ್ರೆ, ವಿದ್ಯೆ ಶಿಕ್ಷಣವನ್ನು ನಿರ್ವಹಿಸಲಿಕ್ಕೆ ಸಹಾಯವಾಗ್ತದೆ. ನಮಗೆ ಯಾವ ಬದುಕು ಸಿಗ್ತದೆ ಹೇಳೋದು, ನಮ್ಮದು ಏನೇ ಶಿಕ್ಷಣ ಇದ್ದರೂ ಅದರ ಬ್ಲೂ ಪ್ರಿಂಟ್, ನಕ್ಷೆ ನಮ್ಮ ಹತ್ರ ಇರುವುದಿಲ್ಲ. ಹಾಗಾಗಿ ನನ್ನ ಪ್ರಾರಬ್ಧವಶಾತ್ ನಮಗೆ ಯಾವುದು ಬದುಕು ಸಿಗ್ತದೋ
ಆ ಬದುಕನ್ನು ನಿರ್ವಹಿಸಲಿಕ್ಕೆ ನಾವು ತಿಳುವಳಿಕೆ ಅಂದರೆ ಅದು ನಮ್ಮ ನಡವಳಿಕೆಯಲ್ಲಿ ಅಳವಡಿಕೆ, ಅದಿದ್ದದ್ದು ಮಾತ್ರ ಅದು ವಿದ್ಯೆ ಅಂತ ಅನಿಸ್ಕೊಳ್ತದೆ. ಇಲ್ಲದವರೆ ಪಾಂಡಿತ್ಯ ಮಾತ್ರ ಆಗ್ತದೆ. ಪುಸ್ತಕದ ಜ್ಞಾನ ಮಸ್ತಕದಲ್ಲಿ ಎಷ್ಟಿದ್ರೂ ಅದು ನಮ್ಮ ಆಚಾರದಲ್ಲಿ ವಿಚಾರದಲ್ಲಿ ಬಂದರೆ ಮಾತ್ರ ಅದು ಸರಿಯಾಗ್ತದೆ. ಒಂದು ನಿಮಿಷ ಕ್ಷಮಿಸಿ. ಇಲ್ಲವರೆ ನಮ್ಮ ಪಾಂಡಿತ್ಯ ಕೌರವನ ಪಾಂಡಿತ್ಯ ಆಗಿಬಿಡ್ತದೆ. ಕೌರವ ಹೇಳುವುದು ಒಂದು ವಿಶೇಷ, ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚ ಮೇ ನಿವೃತ್ತಿ. ನಮ್ಮ ಪರಿಸ್ಥಿತಿಯು ಹಾಗೆ ಆಗಿದೆ. ಸಂಧಾನಕ್ಕಾಗಿ ಕೃಷ್ಣ ಬಂದು ಕೌರವನಿಗೆ ಬುದ್ಧಿ ಹೇಳಿದಾಗ ಕೌರವ ಹೇಳುದು, ನೀನು ಮೇಷ್ಟ್ರಾಗೆ ಪಾಠ ಮಾಡಬೇಡಪ್ಪ, ನನಗೂ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿದೆ. ಸರಿಯಾದಂಗೆ ಹೋಗ್ಲಿಕ್ಕಾಗುವುದಿಲ್ಲ, ಬೇರೆ ಹೋದಂಗೆ ಬಿಡ್ಲಿಕ್ಕಾಗುವುದಿಲ್ಲ. ಇದು ನಮ್ಮ ಅಸಹಾಯಕತೆ. ಇದು ಕೌರವನಿಗೆ ಮಾತ್ರ ಸೀಮಿತ ಅಲ್ಲ. ಇವತ್ತು ನಮಗೆ ಎಷ್ಟೋ ಜನಕ್ಕೆ ಗೊತ್ತಿದೆ ಯಾವುದು ಮಾಡುವುದು ಸರಿ, ಆದರೆ ಆ ಸರಿಯಾದ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾವುದು ಮಾಡಬಾರ್ದು ಅದರಿಂದ ಬಿಡಲಿಕ್ಕೂ ಆಗ್ತಾಯಿಲ್ಲ. ಇದಕ್ಕೆ ನಾವು ಇದೆಲ್ಲ ಸಹಜ ಸ್ವಭಾವ ಅಂತ ನಾವು ಅಂದ್ಕೊಂಡ್ಬಿಡ್ತೇವೆ. ಸಹಜತೆಯನ್ನು ಸಹಜವಾಗಿ ಇವಾಗೆ ನಡ್ಕೊಳ್ಳುವುದು ಪ್ರಾಣಿಗಳು. ಮನುಷ್ಯರಾದವರು ಸಹಜವಾದ ದೌರ್ಬಲ್ಯಗಳನ್ನು ಅಸಹಾಯಕತೆಗಳನ್ನು ತಿದ್ದಿ ತೀಡಿ ಬೆಳೆದಾಗ ಅದು ಸಂಸ್ಕಾರ. ಸಹಜವೆಂದುಪೇಕ್ಷಿಪೆಯ ನಿನ್ನ ಅವಗುಣಮ, ಸಹಜ ನಗ್ನತೆ ನಮಗೆ, ಸಹಜ ನಖ ದಾಡಿಗಳು. ಸಹಜಮಂ ಸಂಕ್ಷಿಪ್ಪುದು ಲೋಕ ಸಂಸ್ಕಾರ, ಅದನ್ನು ಯೋಜಿಪುದೇ ನರಮಹಿಮೆ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳಿದ್ದಾರೆ. ಈ ಸಹಜವಾದ ನಮ್ಮ ಸ್ವಭಾವವನ್ನು ತಿದ್ದುಕೊಂಡು ಅದನ್ನು ನಾವು ಸರಿಯಾದ ದಾರಿಗೆ ಸಾಗಿಸಿಕೊಂಡು ಹೋಗುವುದೇ ಅದು ಸಂಸ್ಕಾರ. ಆ ಸಂಸ್ಕಾರ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು, ಬಳಸಿಕೊಳ್ಬೇಕು, ಉಳಿಸಿಕೊಳ್ಬೇಕು, ಹಾಗೂ ಮುಂದಿನ ತಲೆಮಾರಿಗೆ ಕಲಿಸಿಕೊಡಬೇಕು. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ. ಈ ಸ್ವಭಾವದ ಪರಿಷ್ಕರಣೆ ಅದು ನಮ್ಮ ಧ್ಯೇಯವಾದಾಗ ಬಹುಶಃ ನಮಗೆ ಔನ್ನತ್ಯ ದೊರಕೀತು ಅಂತ ಹಾರೈಸ್ತಾ, ದೇವರು ನಿಮಗೆಲ್ಲರಿಗೂ ಸನ್ಮಾನವನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ, ಇಲ್ಲಿಯ ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ಅಭಿನಂದಿಸ್ತಾ, ನಿಮ್ಮನ್ನು ವಂದಿಸ್ತಾ, ನನ್ನನ್ನು ಆಹ್ವಾನಿಸಿದ್ದಕ್ಕೆ ಪುನಃ ಇಲ್ಲಿಯ ಸಂಸ್ಥೆಯ ನನ್ನ ದೋಸ್ತು ಆರ್ ಜಿ ಭಟ್ ಹಾಗೂ ಜೆ ಎಂ ಭಟ್ರಿಗೆ ಪುನಃ ಅಭಿನಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಸಂಸ್ಥೆಯ ಅಭ್ಯುದಯವನ್ನು ನೋಡಿ ಹರ್ಷಿಸಿ, ಕಲೆ ಸೃಜನಶೀಲವಾಗಿರಬೇಕು, ಶಿಕ್ಷಣ ಕ್ರಿಯಾಶೀಲವಾಗಿರಬೇಕು ಎನ್ನುವ ಮೂಲಕ ಸಮಾರೋಪ ನುಡಿಗಳನ್ನಾಡಿದ ಶ್ರೀಯುತ ಜನಾರ್ದನ್ ಕೆ ಹೆಗಡೆ, ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧರ್ಮಶಾಲೆ, ಇವರಿಗೆ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಆರ್ ಜಿ ಭಟ್ ರವರು ಗೌರವ ಸಮರ್ಪಣೆಯೊಂದಿಗೆ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಏಕೇನಾಪಿ ಸುವಕ್ಷೇಣ ಪುಷ್ಪಿತೇನ ಸುಗಂಧಿನ ವಾಸಿತಂ ತದ್ವನಂ ಸರ್ವಂ ಸುಪುತ್ರೇಣ ಕುಲಂ ತತ ಎನ್ನುವ ವ್ಯಕ್ತಿಯಂತೆ ತಮ್ಮ ಕಾರ್ಯಕುಶಲತೆಯ ಮೂಲಕ ವಿದ್ಯಾನಿಕೇತನ ಸಂಸ್ಥೆಯ ಪ್ರಗತಿ ವಿದ್ಯಾಲಯದ ಪ್ರಗತಿಯನ್ನು ಸಾಧಿಸುತ್ತಿರುವ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಘನಾಧ್ಯಕ್ಷರು ಆದ ಶ್ರೀಯುತ ಆರ್ ಜಿ ಭಟ್ ರವರ ಅಧ್ಯಕ್ಷೀಯ ನುಡಿಗಾಗಿ ಈ ವೇದಿಕೆ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ
ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿ ಆಗಮಿಸಿದಂಥ ಶ್ರೀಯುತ ಎಚ್ ನಾಯ್ಕರವರೇ ಹಾಗೂ ಜನಾರ್ದನ್ ಹೆಗಡೆಯವರೇ, ವೇದಿಕೆ ಮೇಲಿರೋ ಗಣ್ಯರೇ, ನಮ್ಮ ಸಂಸ್ಥೆಯ ಆಡಳಿತ ಕಮಿಟಿಯ ಎಲ್ಲ ಸದಸ್ಯರುಗಳೇ, ಶಿಕ್ಷಕ ವೃಂದದವರೇ, ಪಾಲಕ ಪೋಷಕರೇ, ಮುದ್ದು ಮಕ್ಕಳೇ, ನಿನ್ನೆ ಮತ್ತು ಇವತ್ತು 2 ದಿವಸದ ಈ ಕಾರ್ಯಕ್ರಮ ಈಗ ಕೊನೆಯ ಹಂತಕ್ಕೆ ಬರ್ತಾ ಇದೆ. ತಾವೆಲ್ಲ ಇಷ್ಟೊತ್ತಿನ ತನಕ ಇಲ್ಲಿಯ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಕೆಲವರಿಗೆ ಅನಿಸ್ಬೋದು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಡ ಆಗ್ತಾ ಇದೆ, ಇನ್ನೂ ಮುಗಿತಾ ಇಲ್ಲ ಕಾರ್ಯಕ್ರಮ ಅಂತೇಳಿ ಅನಿಸೋದು ಸಹಜ. ಅದು ಮಕ್ಕಳಿಗಂತೂ ಬಹಳಷ್ಟು ಆಗ್ತಾ ಇದೆ. ಆದರೆ ಇದು ಒಂದು ಅನಿವಾರ್ಯ ಕಾರ್ಯಕ್ರಮ ಹೌದು. ಇದನ್ನು ಮಾಡಲೇಬೇಕಾಗ್ತದೆ. ನಾವು ಬರೀ ಶಾಲೆಯಲ್ಲಿ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಷ್ಟೇ ಅವಕಾಶ ಕೊಟ್ಟರೆ ಆಗೋದಿಲ್ಲ. ಅನೇಕ ಹಿರಿಯರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ವೇದಿಕೆಗೆ. ಪ್ರತಿಯೊಬ್ಬರು ತಮ್ಮ ಅನುಭವವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಮಗದು ಬೇಕು. ನೋಡಿ, ಈಗ ಇಬ್ಬರು ಕೂಡ ಮಾತಾಡಿದ್ದನ್ನು ತಾವು ಕೇಳಿದ್ದೀರಿ, ಎಲ್ಲ ಹಿರಿಯರು ಕೇಳಿದ್ದೀರಿ, ಮಕ್ಕಳು ಕೂಡ ಕೇಳಿದಿರಿ. ವಿಶೇಷವಾಗಿ ಮಕ್ಕಳು ಇದರಿಂದ ಕಲ್ತ್ಕೊಳ್ಳುವಂಥದ್ದು ಬಹಳಷ್ಟಿದೆ. ನಾವು ಹಿರಿಯರು ಕಲ್ತ್ಕೋಬೇಕು, ಇಲ್ಲ ಅಂತಲ್ಲ. ಯಾಕೆಂದರೆ ಇಬ್ಬರು ಕೂಡ ಹೇಳಿದರು, ಪಾಲಕರ ಬಗ್ಗೆ ಹೇಳಿದರು. ನಾವು ಏನೇ ಮೌಲ್ಯ ಹೇಳಿದ್ರು ಕೂಡ ಅದಕ್ಕೆ ಹೋಗುವ ಹಿನ್ನೆಲೆಗೆ ಹೋಗ್ತೀವಿ. ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ ಇದಕ್ಕೆ ಹೋಗ್ತೀವಿ. ಆದರೆ ಆ ಮೌಲ್ಯ ಎಲ್ಲಿತ್ತು, ಅದು ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳೋದು ವಿಚಾರ ಮಾಡಿದ್ರೆ ಇವತ್ತು ಅವರೆಲ್ಲ ಹೇಳಿದ್ದು ವಾಸ್ತವಿಕ ಸಂಗತಿಯನ್ನು ಹೇಳಿದ್ದಾರೆ. ಅದು ನಮ್ಮ ಪಠ್ಯ ಪುಸ್ತಕದಲ್ಲಂತೂ ಇಲ್ಲ. ನಮ್ಗೆ ಏನು ಬೇಕಾಗಿತ್ತು ಅದೇ ಪಠ್ಯ ಪುಸ್ತಕದಲ್ಲಿ ಇಲ್ಲ. ಅದನ್ನು ನಾವು ಹಿರಿಯರಿಂದ ಕಲ್ತ್ಕೋಬೇಕು. ಹಿಂದೆ ನಮ್ಮ ತಾಯಿ ತಂದೆಯರು ನಮಗೆ ಅದು ಕಥೆಯ ರೂಪದಲ್ಲಿ ಹೇಳ್ತಾ ಇದ್ರು, ನಿಜ. ಆದರೆ ನಾವು ಈಗ ಪಾಲಕರಾದಾಗ ನಮಗೆ ಆ ಕಥೆ ಹೇಳಲಿಕ್ಕೂ ಬರೋದಿಲ್ಲ. ಯಾಕಂದ್ರೆ ನಾವು ಕಲ್ತಂಥ ಶಿಕ್ಷಣ ಆಗಿದೆ ಅದು. ಈಗ ಸದ್ಯ ನಾವು ಏನು ಹೇಳ್ತೀವಿ, ಇದನ್ನು ಓದ್ರಿ ಅಂತೇಳಿ ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಆ ಪಾಲಕರು ಕೂಡ ತಮ್ಮ ನೀನು ಅದನ್ನೆಲ್ಲ ಓದಬೇಡ, ಶಾಲೆ ಪುಸ್ತಕ ಮಾತ್ರ ಓದಿ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ಈ ನಾವು ಮೌಲ್ಯ ಅಂತ ಹೇಳ್ಕೊಳ್ಳೋದು ಎಲ್ಲಿ ಬರ್ತಾ ಇದೆ? ನಮ್ಮ ಶಿಕ್ಷಣ ನಮ್ಮನ್ನು ಯಾವ ದಾರಿ ತಗೊಂಡು ಹೋಗ್ತಾ ಇದೆ? ಇದನ್ನು ಸ್ವಲ್ಪ ಅವಲೋಕನವನ್ನು ಮಾಡಬೇಕಾಗಿದೆ. ಇಂತಹ ವೇದಿಕೆ ನಮಗೆ ಅದರ ಅವಕಾಶವನ್ನು ಕೊಡ್ತಾ ಇದೆ. ಇದನ್ನು ಪಡ್ಕೊಳ್ಳೋಣ ನಾವು. ಆತ್ಮೀಯರೇ, ಇಬ್ಬರು ಬಹಳ ಅತ್ಯುತ್ತಮವಾಗಿ ನಮಗೆ ಮಾತನ್ನು ತಿಳಿಸಿದ್ದಾರೆ. ಈಗ ತಾನೇ ಅದು ಹೇಳೋದ್ರಿಂದ ನಾನು ಮತ್ತೆ ಅದನ್ನು ಅವ್ರು ಹೇಳಿದ್ದನ್ನು ರಿಪೀಟ್ ಮಾಡೋದಿಲ್ಲ. ಎಲ್ಲರೂ ಕೂಡ ಒಂದು ರೀತಿ ಮನಸ್ಸಿನಲ್ಲಿ ಅದನ್ನು ಇಟ್ಕೊಂಡು ಮನನವನ್ನು ಮಾಡ್ಕೊಳ್ತೀವಿ ಅಂತ ತಿಳ್ಕೊಳ್ತಿದ್ದೀನಿ. ಈ ದಿನ ಈ ಸಮಾರೋಪ ಸಮಾರಂಭದಲ್ಲಿ ನಾನು ಒಂದೆರಡು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಪ್ರಾರಂಭದಲ್ಲಿ ನಮ್ಮ ಶಾಲೆಯ ಅಥವಾ ಆಡಳಿತ ಕಮಿಟಿಯ ಸದಸ್ಯರಾದಂಥ ಶ್ರೀಯುತ ಎಸ್ ವಿ ಹೆಗಡೆಯವರು ನಮ್ಮ ಕಾರ್ಯಕ್ರಮದ ಕುರಿತು ಪೂರ್ತಿಯಾಗಿ ಹೇಳಿದ್ದಾರೆ. ನಿಜ, ಅವರು ಹೇಳಿದಾಗೆ ನಾವು ಅನೇಕ ವ್ಯವಸ್ಥೆಯನ್ನು ಇಲ್ಲಿ ಮಾಡೋದು ಅಗತ್ಯ ಇದೆ. ತುಂಬ ಒಂದು ಆಸೆ ಇದೆ. ನಮ್ಮ ಎಚ್ ನಾಯ್ಕರು ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದಾದ್ರು ಒಂದು ಕಾರ್ಯಕ್ರಮ ಅಥವಾ ತಾನು ಕಲಿಬೇಕು ಅನ್ನೋ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಅದನ್ನು ಮುಂದುವರಿಸಿದ್ರೆ ಮಾತ್ರ ಅದು ಯಶಸ್ಸನ್ನು ಸಿಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಕೂಡ ಆ ರೀತಿಯ ಆಸೆಯನ್ನು ಹೊಂದಿದ್ದೇವೆ, ಕನಸನ್ನು ಕಂಡಿದ್ದೀವಿ. ಈ ಶಾಲೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಕಾಣಬೇಕು, ಶಾಲೆಗೆ ಬೇಕಾದ ಪೂರಕವಾದ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು, ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಕಲಿಬೇಕು, ಒಳ್ಳೆಯ ಶಿಕ್ಷಣ ನಮ್ಮಿಂದ ಮತ್ತು ದೊರೆಯಬೇಕು. ನಮ್ಮಿಂದ ಹೊರಗೆ ಹೋಗುವಂಥ ವಿದ್ಯಾರ್ಥಿಗಳು, ಇಲ್ಲಿ ಕಲಿತು ಹೊರಗೆ ಹೋಗುವಂಥ ವಿದ್ಯಾರ್ಥಿಗಳು ನಮ್ಮ ಸಮಾಜಕ್ಕೆ ಒಂದು ಮೌಲ್ಯವನ್ನು ಕೊಡುವಂಥವ್ರು ಇರಬೇಕು, ಮಾದರಿಯಾಗಿರಬೇಕು, ಜಗತ್ತಿನಲ್ಲಿ ಹೊಳಿತಾ ಇರಬೇಕು. ಅವರು ಅಂತಹ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅಂತ ಹಂಬಲ, ಆಸೆ ನಮ್ಮಲ್ಲೂ ಕೂಡ ಇದೆ. ಅದೇ ಕನಸನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಈ ಸಂದರ್ಭದಲ್ಲಿ
ಅನೇಕ ಪಾಲಕರು ಇಲ್ಲಿ ಉಪಸ್ಥಿತರಿದ್ದೀರಿ. ನಾವು ಶಿಕ್ಷಣವನ್ನು ಒಳ್ಳೆಯ ರೀತಿಯಿಂದ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋದು ತಾವೆಲ್ಲ ಕಾಣ್ತಾ ಇದ್ದೀರಿ. ಆದರೆ ಇಷ್ಟಕ್ಕೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಶಿಕ್ಷಕರು, ಪಾಲಕರು ಮತ್ತು ನಮ್ಮ ಕಮಿಟಿಗಳು ಇವೆಲ್ಲ ಕೂಡಿ ಕೆಲಸವನ್ನು ಮಾಡಬೇಕಾಗಿದೆ. ಒಬ್ಬ ವಿದ್ಯಾರ್ಥಿ ಉತ್ತಮ ಕಲಿಬೇಕಂತ ಹೇಳಿದ್ರೆ ಶಾಲೆಯ ಶಿಕ್ಷಕರಿಂದ ಏನು ಹೇಳ್ಕೊಡ್ತದೋ ಅದನ್ನು ಚಾಚೂ ತಪ್ಪದೆ ಪಾಲಿಸಬೇಕಾಗ್ತದೆ. ಆದರೆ ಅದು ಆಗ್ತದೆಯೋ ಇಲ್ಲೋ ನೋಡೋ ಜವಾಬ್ದಾರಿ ಯಾರ್ದಿದೆ? ನಮ್ಮ ಪಾಲಕರ ಮೇಲಿದೆ. ಅದನ್ನು ಮಾಡಲೇಬೇಕಾಗ್ತದೆ. ನಮ್ಗೆ ಗೊತ್ತಾಗ್ತಾ ಇದೆ, ನಾವು ಪ್ರತಿ ಬಾರಿ ನೋಡಿದಾಗ ಶಾಲೆಯಲ್ಲಿ ಶಿಕ್ಷಕರು ಹೋಮ್ವರ್ಕನ್ನು ಕೊಟ್ಟಿರ್ತಾರೆ, ಆದರೆ ಅದನ್ನು ಮಾಡಿದಾರೋ ಇಲ್ಲೋ ಅಂತ ಹೇಳೋದು ಯಾವ ಪಾಲಕರು ಕೆಲವೊಮ್ಮೆ ನೋಡೋದಿಲ್ಲ. ಮಾರನೇ ದಿವಸ ಪುಸ್ತಕ ತಗೊಬಂದ ಹಾಗೇ ತಗೊಂಬಂದಿರ್ತಾನೆ. ಒಂದು ದಿವಸ ಅಭ್ಯಾಸ ಹೋಯಿತು, ಮಾರನೇ ದಿವಸ ಮತ್ತಷ್ಟು ಅಭ್ಯಾಸವನ್ನು ಕೊಟ್ಟಿರ್ತಾರೆ. ಎರಡನೇ ದಿವಸನೂ ಮಾಡದೆ ಹೋದರೆ ಅದರ ಒತ್ತಡ ಬರ್ತದೆ. ಮೂರನೇ ದಿವಸ ಒಮ್ಮೆಲೆ ಅಷ್ಟು 3 ದಿವಸದ ಅಭ್ಯಾಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆಗಲೂ ಪಾಲಕರು ನೋಡದೆ ಹೋದರೆ ಆ ಮಗುವಿಗೆ ಒತ್ತಡ ಬಂದು 5ನೇ ದಿವಸ ಅಭ್ಯಾಸವನ್ನೇ ಕಡಿಮೆ ಮಾಡ್ತಾ ಹೋಗ್ತಾರೆ. ಈ ವಾಸ್ತವಿಕತೆ ನಾವು ಅರಿವು ನಮಗೆ ಮಾಡ್ಕೊಳ್ಬೇಕಾಗಿದೆ. ಪಾಲಕರು ಇದರ ಜೊತೆಯಲ್ಲಿ ಸ್ಪಂದಿಸಿದರೆ ಇದು ಇನ್ನೂ ಹೆಚ್ಚಿನ ಶಿಕ್ಷಣದ ವ್ಯವಸ್ಥೆಯನ್ನು ಉನ್ನತೀಕರಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಅದು ಸ್ಫೂರ್ತಿಯಾಗಿ ನಾನು ಪಾಲಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ತುಂಬ ಸಂತೋಷ. ಅನೇಕ ಪಾಲಕರು ನಮಗೆ ಇಲ್ಲಿ ವಿದ್ಯಾರ್ಥಿಗಳನ್ನು ಕಳಿಸ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ಒಂದು ಒಳ್ಳೆಯ ಶಾಲೆ ಇದೆ, ಒಳ್ಳೆಯ ಸಂಸ್ಕೃತಿ ಇದೆ, ಇಲ್ಲಿ ಕೊಟ್ಟರೆ ನಮ್ಮ ಮಕ್ಕಳು ಸೇಫಾಗಿ ಇರ್ತಾರೆ, ಒಳ್ಳೆಯ ರೀತಿಯಿಂದ ಕಲಿತಾರೆ ಹೇಳುವ ಭಾವನೆ ಇದೆ. ನಿಮ್ಮ ಭಾವನೆಗೆ ಯಾವುದೇ ಧಕ್ಕೆ ಬರದಂತೆ ನಾವು ನಡ್ಕೊಳ್ಳಿಕ್ಕೆ ಪ್ರಯತ್ನವನ್ನಂತೂ ಮಾಡೇ ಮಾಡ್ತೀವಿ. ನಮಗೆ ಶ್ರೀ ಗುರುಗಳವರ ಆಶೀರ್ವಾದ ಯಾವಾಗಲೂ ಇದೆ. ಅವರು ಹೇಳಿದಷ್ಟೇ, ನಮ್ಮ ಪಾರಂಪರಿಕ ಶಿಕ್ಷಣವನ್ನು ಬಿಡಬಾರ್ದು, ನವಯುಗ ಶಿಕ್ಷಣವನ್ನು ಕೊಡಬೇಕು. ಎರಡೂ ಜೊತೆಯಲ್ಲಿ ಹೋಗಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿ ನಡ್ಕೊಂಡು ಹೋಗ್ತದೆ ಮುಂದೆ. ವಿದ್ಯಾರ್ಥಿಯ ಅಭಿವೃದ್ಧಿ ಹೆಚ್ಚಿನ ಆಗ್ತಿರುವಂಥ ಆಶೀರ್ವಾದವನ್ನು ನಮಗೆ ಯಾವಾಗಲೂ ಮಾಡ್ತಾ ಇರ್ತಾರೆ. ಅದೇ ರೀತಿ ನಡೀಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮತ್ತು ಇದಕ್ಕಾಗಿ ಮಾಡಿದಂಥ ಅಭಿವೃದ್ಧಿ ಪ್ರಾರಂಭದಲ್ಲಿ ನಮ್ಮ ಕಟ್ಟಡಗಳಿರ್ಬೋದು, ಶಿಕ್ಷಕ ವೃಂದಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಆಟ ಪಾಠಗಳಿಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅದೆಲ್ಲರ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಭಾರತೀಯ ಕಲಾಕ್ಕೆ ನಾವು ಸಾಕಷ್ಟು ಬಾರಿ ಇದರ ವಿಚಾರವಾಗಿ ಹೇಳ್ತಾ ಇರ್ತೀವಿ. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ತೊಡಗಿಕೊಳ್ಬೇಕು ಅಂತೇಳಿ. ಇದು ನಮಗೆ ಬೇಕಾಗಿದ್ದೇ ಇದೆ. ಭಾರತೀಯ ಕಲಾ ಕೇಂದ್ರದಲ್ಲಿ ಯಕ್ಷಗಾನ, ಸಂಗೀತ, ತಬಲಾ, ಭರತನಾಟ್ಯ, ಹಾಗೆ ಡ್ರಾಯಿಂಗ್ ಕೂಡ ಅದರಲ್ಲಿ ಸೇರಿಸಿದ್ದೀವಿ. ಹೊಲಿಗೆಯ ತರಬೇತಿಯನ್ನು ಸೇರಿಸಿದ್ದೀವಿ. ಜೊತೆಯಲ್ಲಿ ಕರಾಟೆ ಕೂಡ ಇದೆ. ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದರ ಒಂದರಲ್ಲಾರು ಸೇರಿಕೊಳ್ಬೇಕು ಅಂತ ಹೇಳುವಂಥ ಒಂದು ನಮಗೆ ಅಭಿಮತ. ಯಾಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಒಂದು ಕಲೆ ಇರದೇ ಇರ್ತದೆ. ನಾವು ಮಾಡಿದ ಅಭ್ಯಾಸಕ್ಕಿಂತ ಈ ಕಲೆ ನಮ್ಮ ಮುಂದಿನ ಜೀವನದಲ್ಲಿ ನಮಗೆ ದಾರಿದೀಪ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಇಷ್ಟೆಲ್ಲ ಐಟಮ್ ಇಟ್ಟಿದ್ದೀವಿ. ನಮ್ಮ ಪಾಲಕರಲ್ಲಿ ಹೇಳಿದಾಗ ನಮ್ಮ ಮಗುವನ್ನು ಒಂದರಲ್ಲಾರು ಸೇರಿಸಿ ಅಂತಂದರೆ ಸುಮಾರಾಗಿ ಒಂದು 50% ಮಾತ್ರ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಉಳಿದವರು ಇನ್ವಾಲ್ವ್ ಆಗ್ತಾ ಇಲ್ಲ. ಅಂದರೆ ಅವರಿಗೆ ಕಲೆ ಬೇಡವೇ ಅಥವಾ ಇಂಥ ಸಂಬಂಧ ಇಲ್ವೇ, ಆ ರೀತಿ ಭಾವನೆ ಇರ್ಬೋದು ಅಂತ ಕಾಣ್ತದೆ. ಆದರೆ ಅದು ಆಗಬಾರ್ದು. ನಮ್ಮ ಮುದ್ದು ವಿದ್ಯಾರ್ಥಿಗಳು ಒಂದಲ್ಲ ಒಂದು ಇದರಲ್ಲಿ ಭಾಗವಹಿಸಲೇಬೇಕು. ನಾವು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಯಾತಕ್ಕೆ ಮಾಡ್ತೀವಿ? ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಅವಕಾಶ ಸಿಗಲಿ ಅಂತ ಮಾಡ್ತೀವಿ. ಕೆಲವೊಮ್ಮೆ ಭಾಳ ಚೆನ್ನಾಗಿರ್ಬೋದು, ಕೆಲವೊಮ್ಮೆ ಸಾಮಾನ್ಯ ಆಗಿರ್ಬೋದು, ಕೆಲವೊಮ್ಮೆ ನೋಡಲಿಕ್ಕೆ ಅಷ್ಟು ಚೆನ್ನಾಗದೇ ಇರ್ಬೋದು. ಆದರೆ ನಮಗೆ ಈ ಗ್ಯಾದರಿಂಗ್ ಅಂದರೆ ವರ್ಷದಲ್ಲಿ ಅದು ಮುಖ್ಯ ಅಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ಸಾಮಾನ್ಯವಾಗಿ ಪಾಲ್ಗೊಳ್ಬೇಕು. ಆ ಪಾಲ್ಗೊಳ್ಳಿಕೆ ಪೂರ್ವಕವಾಗಿ ಇಂತಹ ಒಂದರಲ್ಲಿ ಸಂಸ್ಕೃತಿ ಇದರಲ್ಲಿ ಸೇರಿಕೊಂಡ್ರೆ ಉತ್ತಮವಾಗಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ನಾನು ಎಲ್ಲ ಪಾಲಕರಲ್ಲಿ ಕೂಡ ಇದೊಂದು ವಿಷಯವನ್ನು ಕೇಳ್ಕೊಳ್ತಾ ಇದ್ದೇನೆ. ಇನ್ನು ದತ್ತಿ ನಿಧಿ ವಿಚಾರವಾಗಿ ಅನೇಕ ಮಹನೀಯರು ನಮಗೆ ಅನೇಕ ವರ್ಷಗಳ ಹಿಂದಿನಿಂದ ಕೊಟ್ಟಿದ್ದು. ಅವರು ಕೊಟ್ಟಂಥ ಒಂದು ಹಣವನ್ನು ನಾವು ಬ್ಯಾಂಕಿನಲ್ಲಿ ಬಡ್ಡಿಗಾಗಿ ಇಟ್ಟು ಆ ಬಂದಂಥ ಬಡ್ಡಿಯನ್ನು ತಮಗೆ ಶಿಷ್ಯ ವೇತನಕ್ಕಾಗಿ ಕೊಡ್ತಾ ಇದ್ದೀವಿ. ಏನು ಅವರು ಆಸೆಯಿಂದ ಕೊಟ್ಟಿದ್ದಾರೆ. ಈಗ ನಾವು ಒಂದು 10,000 ಕೊಡೋದು ನಮ್ಗೆ ದೊಡ್ಡದಲ್ಲ. ಆ ಹಿಂದಿನವರು 1,000 ಕೊಟ್ಟಿದ್ದಾರಲ್ಲ,
ಯಾವ ಸಂದರ್ಭದಲ್ಲಿ ಅದನ್ನು ನಾವು ನೆನಪು ಮಾಡ್ಕೊಳ್ಳೋಣ. ಅವರು ಕೊಟ್ಟಂಥ ಹಣ ಸದುಪಯೋಗ ಆಗಿದ್ರೆ ಅವರಿಗೆ ಶಾಂತಿ ಸಿಗ್ತದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಏನು ದತ್ತಿನಿಧಿಯನ್ನು ಪಡೆದಿರೋ ಅವರ ನೆನಪನ್ನು ಮಾಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ನೀವು ಹೊಂದಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಹಣಕಾಸಿನ ವ್ಯವಹಾರ, ಧನ ಸಹಾಯವನ್ನು ಅನೇಕ ದಾನಿಗಳು ನೀಡ್ತಾ ಇದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಇಷ್ಟು ಕೂಡ ಈ ಅಭಿವೃದ್ಧಿ ಆಗಿದ್ದು ಸಾರ್ವಜನಿಕರು ನೀಡಿದ ದೇಣಿಗೆ, ದಾನದಿಂದಾಗಿ. ನಮ್ಮ ಜನರಲ್ಲಿ ಇನ್ನೂ ಇದೆ, ಆ ಭಾವನೆ ಇದೆ. ಇಷ್ಟೇ ಅಲ್ಲ, ನಮಗೆ ವಿಶೇಷವಾಗಿ ನಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಇನ್ನೂ ಕಡೆ ಕ್ಲಾಸ್ ರೂಮ್ಗಳು ಬೇಕಾಗಿದ್ದಾವೆ. ಅದನ್ನು ಈ ಸದ್ಯದಲ್ಲೇ ನಾವು ಇಲ್ಲಿ ಪ್ರಾರಂಭಿಸಬೇಕು ಅಂತೇಳಿ ಆಸೆಯನ್ನು ಹೊಂದಿದ್ದೀವಿ, ಕನಸನ್ನು ಕಂಡಿದ್ದೀವಿ. ಮುಂದಿನ ವರ್ಷಕ್ಕೆ ಇಲ್ಲಿ ಮತ್ತೊಂದು 5-6 ಕ್ಲಾಸ್ ರೂಮ್ ಎಕ್ಸ್ಟ್ರಾ ಆಗಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಹೇಳುವ ಒಂದು ವಿಚಾರದಲ್ಲಿ ನಾವೀಗ ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ಇದಕ್ಕೂ ಕೂಡ ಧನ ಸಹಾಯ ಬೇಕಾಗಿದೆ. ಮತ್ತೊಂದು ಅಂದರೆ, ಇಲ್ಲಿ ನಮ್ಮಲ್ಲಿ ಕಲಿತೋದಂಥ ಪೂರ್ವ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಅದರಿಂದ ಅವರಿಗೆ ಇದು ನಮ್ಮ ಮನೆ ಇದ್ದಾಗೆ ಇರಬೇಕು. ಮನೆಗಿಂತ ಹೆಚ್ಚು ಗೌರವ ಶಾಲೆಗಿರ್ತದೆ, ಶಾಲೆಯ ಕಲಿಸಿದಂಥ ಗುರುಗಳ ಮೇಲೆ ಇದ್ದೇ ಇರ್ತದೆ. ಅದಕ್ಕಾಗಿ ನಾವು ನಮ್ಮ ಪೂರ್ವ ವಿದ್ಯಾರ್ಥಿಗಳ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಅನೇಕ ಸದಸ್ಯರನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಯಾರು ಈ ಸಂಘದ ಸೇರಿಲ್ವೋ ಅವರೆಲ್ಲ ಸೇರ್ಕೋಬೇಕು. ನಾವು ಕನಿಷ್ಠ ಪಕ್ಷ ವರ್ಷದಲ್ಲಿ ಒಮ್ಮೆಯಾದರೂ ಇಲ್ಲಿ ಬರಬೇಕು, ಶಾಲೆಗೆ ಬಂದು ಎಲ್ಲರೂ ಕೂಡೋಣ, ಚರ್ಚೆ ಮಾಡೋಣ, ಈ ಶಾಲೆ ಅಭಿವೃದ್ಧಿಗಾಗಿ ಚರ್ಚೆ ಮಾಡೋಣ, ಏನೇನು ಮಾಡ್ಬೋದು ಅಂತೇಳಿ. ಈಗ ಮಾಡಿದವರು ಎಲ್ಲದೂ ಒಳ್ಳೇದಂತಲ್ಲ, ಕೆಲವು ಕೆಟ್ಟ ಕೆಲಸ ಸರಿಯಾಗದೇ ಇರಬಹುದು, ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇರಬಹುದು. ಹಿರಿಯರು ಹೇಳಿದಾಗೆ ಆ ಕಾಲದಿಂದ ಈಗ AI ಕಾಲಕ್ಕೆ ಬಂದುಬಿಟ್ಟಿದ್ದೀವಿ. ಶಿಕ್ಷಣದಲ್ಲಿಯೂ ಸಾಕಷ್ಟು ಬದಲಾವಣೆ ಆಗಿದೆ. ಅನೇಕ ಸಲಕರಣೆಗಳು ಬೇಕಾಗ್ತದೆ ಈಗ, ಇಲ್ಲಾಂದ್ರೆ ಆಗೋದಿಲ್ಲ. ಹಾಗಾಗಿ ನಾವು ಎರಡೂ ಶಿಕ್ಷಣಕ್ಕೆ, ಪಾರಂಪರಿಕ ಮತ್ತು ನವಯುಗದ ಶಿಕ್ಷಣಕ್ಕೆ ಹೊಂದಿಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ನಮ್ಮ ಪೂರ್ವ ವಿದ್ಯಾರ್ಥಿಗಳು ಆಗಾಗ ಶಾಲೆಗೆ ಬರ್ತಾ ಇರಿ. ನಿಮ್ಮ ಸಲಹೆ ಸೂಚನೆ ಭಾಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಈಗಿತ್ತಲಾಗಿ ಕಲಿತವರು ಆಂಗ್ಲ ಮಾಧ್ಯಮ ಇದರಲ್ಲಿ 15 ವರ್ಷದಿಂದ ಕಲಿತಾ ಇದ್ದೀರಿ. ಹೆಚ್ಚಾಗಿ ಎಲ್ಲರೂ ನೌಕರಿ ಸೇರಿದಿರಿ. ವಿಶೇಷವಾಗಿ IT-BT ಫೀಲ್ಡಿಗೆ ಹೋಗಿದ್ದೀರಿ. ಅದರ ಪರಿಚಯವನ್ನು ನಮಗೆಲ್ಲ ಮಾಡಿ. ನಾವು ಹಿರಿಯರು ಮೊಬೈಲ್ ಮಾಡೋದನ್ನು ಕಲ್ತಿದ್ವಿ, ಕಂಪ್ಯೂಟರ್ ಜ್ಞಾನ ಭಾಳಷ್ಟು ಇಲ್ಲ. ಅದನ್ನು ನೀವು ಬಂದು ನಮಗೆ ಕಲಿಸಬೇಕು, ನಮ್ಮ ಮಕ್ಕಳಿಗೂ ಅದನ್ನು ದಾರೆ ಎಳೆಯೋಣ ಮುಂದೆ ಅಂತ ಹೇಳ್ತಾ, ನಮ್ಮ ಶಕ್ತಿ ಅಂದರೆ ನಮ್ಮ ಗುರುವೃಂದ, ನಮ್ಮ SV ಹೆಗ್ಡೆಯವರು ಕೂಡ ಆಗಲೇ ಹೇಳಿದರು, ಆ ಶಕ್ತಿಯನ್ನು ಬಳಸ್ಕೊಳ್ಳೋಣ. ಆ ಶಕ್ತಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಅವರಿಗೂ ಕೂಡ ಟ್ರೈನಿಂಗ್ ಬೇಕಾಗುತ್ತೆ, ಎಲ್ಲ ಟ್ರೈನಿಂಗನ್ನು ಕೊಡೋಣ. ಒಂದು ಮಾದರಿಯ ಶಾಲೆಯಾಗಿ ರೂಪಿಸಲಿಕ್ಕೆ, ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಲಿಕ್ಕೆ ನಾವೆಲ್ಲರೂ ಕೂಡಿ ಶ್ರಮಿಸೋಣ ಅಂತ ಹೇಳ್ತಾ, ಈ ದಿನ ಇಬ್ಬರು ಹಿರಿಯರು ನಮಗೆ ಬಂದು ಅನೇಕ ವಿಚಾರವನ್ನು ಹೇಳಿದ್ದಾರೆ. ಮಾನ್ಯ ಹಿರಿಯರಾದ MH ನಾಯ್ಕರವರು, ನಾನು ಬಹಳ ವರ್ಷದಿಂದ 15 ವರ್ಷದಿಂದ ನೋಡಿರಲಿಲ್ಲ. ಕಾರವಾರದಲ್ಲಿ ಅವರು ದಿವೇಕರ್ ಕಾಲೇಜಿನಲ್ಲಿದ್ದಾಗ ನಾನು ಅವರಿಗೆ ಸಂಪರ್ಕದಲ್ಲಿದ್ದೆ. ಇವತ್ತು ನಮ್ಮ ಕರೆಗೆ ಒಟ್ಟು ಬಂದು ಭಾಳ ಅದ್ಭುತವಾದ ಒಂದು ಮಾತನ್ನು ಆಡಿದ್ದಾರೆ. ಜೊತೆಯಲ್ಲಿ ಅವರ ಮನೆಯವರು ವೀಣಾ ನಾಯ್ಕರವರು ಇಲ್ಲೇ ನಮ್ಮ ಶಾಲೆಯಲ್ಲಿ, ನಮ್ಮ ಮೂರೂರಿನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಹೆಡ್ ಮಿಸ್ ಆದವರು, ಅವರು ಕೂಡ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಇಬ್ಬರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಹಿರಿಯರಾದ GK ಹೆಗ್ಡೆಯವರು ಆಶ್ಚರ್ಯಕರವಾದವರು. ಯಾಕೆಂದರೆ ಅವರು ಸೇರಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ಆದರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟೂ ಕೂಡ ಅವರು ಮಿಗಿಲಾಗಿ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ಬೋದಿತ್ತೋ, ಫಾರೆಸ್ಟನ್ನು ಬೆಳೆಸ್ಬೋದಿತ್ತೋ ಅಥವಾ ಅದಕ್ಕೆ ಏನು ಕೆಲಸ ಇತ್ತೋ ಅದನ್ನು ಹೊರತಾಗಿ ಅಲ್ಲಿ ರಿಸೈನ್ ಮಾಡಿ ಸ್ವತಃ ಕೃಷಿಕರಾಗಿ, ಟ್ರ್ಯಾಕ್ಟರ್ ಹೊಡೆಯೋರಾಗಿ, ನಾವು ಭಾಷೆಯಲ್ಲಿ ಹೇಳಿದ್ರೆ ಕತ್ತಿ ಕೊಕ್ಕೆ ಕಟ್ಕೊಂಡು ಹೋಗೋದು, ಅದನ್ನು ಕೂಡ ಮಾಡಿ ಅದ್ಭುತ ಕೃಷಿಕರಾಗಿದ್ದಾರೆ. ಅಂಥವರು ಬಂದು ಇವತ್ತು ನಮಗೆ ಉಪನ್ಯಾಸ ಅಂತ ಹೇಳ್ಬೋದು, ಒಳ್ಳೆಯ ಜ್ಞಾನಯುತವಾದ ಮಾತನ್ನು ಹೇಳಿದ್ದಾರೆ. ಅವರಿಗೂ ಕೂಡ ನಾವು ಕಮಿಟಿ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಆತ್ಮೀಯರೇ, ಸಾಕಷ್ಟು ಸಮಯ ಆಗಿದೆ. ನಾವು ಇನ್ನೂ ಮಕ್ಕಳ ಪೇಷನ್ಸನ್ನು ಇದು ಮಾಡೋದು ಬೇಡ. ಒಬ್ಬರ ಹತ್ರ ಯಾವ ಕೆಲಸನೂ ಆಗೋದಿಲ್ಲ, ಕೆಲವರ ಹತ್ರ ಆಗೋದಿಲ್ಲ.
ಆದರೆ ಸಾರ್ವತ್ರಿಕವಾಗಿ ಒಮ್ಮನಸ್ಸಿನಿಂದ ನಾವೆಲ್ಲ ಕಷ್ಟಪಟ್ಟು ಒಮ್ಮನಸ್ಸಿನಿಂದ ಕೆಲಸ ಮಾಡಿದಾಗ ಈ ಶಾಲೆಯನ್ನು ಇನ್ನೂ ಉನ್ನತೀಕರಿಸಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಕಾರ್ಯದಲ್ಲಿ ತಾವೆಲ್ಲ ಕೈ ಜೋಡಿಸಿ ಹೇಳುತ್ತಾ, PUC ಬಗ್ಗೆ ನಾನು ನಿನ್ನೆ ಅಷ್ಟೇ ಮಾತಾಡಿದ್ದೀನಿ. ಅದು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಶಾಲೆಗೆ ಕಾಲೇಜಿಗೆ ಸೇರಬೇಕು, ಅದರಲ್ಲಿ ಸೋಲಬಾರದು ಅಂತೇಳಿ. ಸೋಲು ಎಲ್ಲಿದೆ ಅಂತಂದರೆ ನಮ್ಮ ಪ್ರಯತ್ನದಕ್ಕಿಂತ ಹೆಚ್ಚು ನಿಮ್ಮ ಆಗಮನದಲ್ಲಿ. ನೀವು ಹೆಚ್ಚು ಜನರು ಇಲ್ಲಿ ಬಂದರೆ ಆ ಸೋಲು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು, ಜೊತೆಯಲ್ಲಿ ಬೇರೆ ಕಡೆಯಿಂದ ಬಂದಂಥ ವಿದ್ಯಾರ್ಥಿಗಳು, ನಾವು ಅವರಿಗೆ ಬೇಕಾದ ಎಲ್ಲ ಫೆಸಿಲಿಟಿಯನ್ನು ಕೊಡಲಿಕ್ಕೆ ತಯಾರಿದ್ದೀವಿ. ಅವರು ಕೂಡ ಮಾರ್ಗದರ್ಶನವನ್ನು ಕೊಡ್ಬೋದು. ಇಂಥದ್ದೊಂದು ನಮ್ಗೆ ಆಗಬೇಕಂತ ಹೇಳಿದ್ರೆ 1 ವಾರದೊಳಗಡೆ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಮೊದಲು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ನಾವೆಲ್ಲರೂ ಕೂಡಿ ಶಾಲೆಯನ್ನು ಕಟ್ಟೋಣ, ಬೆಳೆಸೋಣ, ಪ್ರಗತಿಯತ್ತ ಸಾಗಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹರೇ ರಾಮ. ನಮಸ್ಕಾರ. ಉತ್ತಮವೇ ಆಗಿರಲಿ ಸುತ್ತಲಿನ ಲೋಕ, ಕತ್ತಲೆಯ ಕಿತ್ತೊಗೆದು ಬಿತ್ತಿರೈ ಬೆಳಕ ಎಂಬ ಕವಿವಾಣಿಯಂತೆ ನಾವು ನೀವೆಲ್ಲ ಸಮಾಜದಲ್ಲಿ ಬೆಳಕು ಬಿತ್ತುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋಣ ಎನ್ನುತ್ತಾ ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆಗಾಗಿ ಶ್ರೀಧರ ಸಂಸ್ಕೃತ ಪಾಠಶಾಲೆಯಾದ ವಂದನಾರ್ಪಣೆಗಾಗಿ ನಮ್ಮ ಕನ್ನಡ ಮಾಧ್ಯಮದ ಮುಖ್ಯ ಶಿಕ್ಷಕರಾದ ಶ್ರೀಯುತ VS ಗೌಡ ಸರ್ ಅವರನ್ನು ವಿನಂತಿಸಿಕೊಳ್ತಾ ಇದ್ದೀವಿ. ನಮಸ್ಕಾರ. ಮಕ್ಕಳ ಹಬ್ಬ ನಾವು ಕೊಟ್ಟ ಹೆಸರು ವರ್ಷದ ಹರುಷ ಅಂತ. ಆ ವರ್ಷದ ಹರುಷದ 2ನೇ ದಿನದ ಕಾರ್ಯಕ್ರಮ ಸಮಾರೋಪ ಸಮಾರಂಭದ ಕೊನೆಯ ಕ್ಷಣ ವಂದನಾರ್ಪಣೆ. ಆ ಕ್ಷಣಕ್ಕಾಗಿ ನಾನು ನಿಂತಿದ್ದೇನೆ. ಇವತ್ತಿನ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮ ಸಾಂಗವಾಗಿ ನಡಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಶ್ರೀಯುತ RG ಭಟ್ ಸರ್ ಅವರು. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ, ಪರಿಷತ್ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಇವತ್ತಿನ ಸಮಾರೋಪ ನುಡಿಗಾಗಿ ನಮ್ಮೊಂದಿಗಿರತಕ್ಕಂಥವರು ಶ್ರೀಯುತ ಜನಾರ್ದನ್ ಹೆಗಡೆ ಅವರು. ಜೀವನಾನುಭವದ ಮೌಲ್ಯಯುತ ಮುತ್ತುಗಳನ್ನು ನಮಗೆ ನೀಡಿದ್ದಾರೆ. ಸರ್, ನಿಮ್ಮ ನುಡಿ ನಮ್ಮ ಮನಸ್ಸೇರಿದೆ. ಈ ಸಂದರ್ಭಕ್ಕೆ ನಿಮ್ಮ ಸಮಯ ನಮಗೆ ನೀಡಿದ್ದೀರಿ. ನಿಮಗೆ ಸಂಸ್ಥೆ ಪರವಾಗಿ, ಪರಿಷತ್ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಿಸ್ತೇನೆ. ವಿಶ್ರಾಂತ ಜೀವನ ನಡೆಸಿರ್ತಕ್ಕಂಥವ್ರು ಡಾಕ್ಟರ್ MH ನಾಯ್ಕ್ ಸರ್ ಅವರು. ಸರ್, ನೀವು ಆಡಿದ ಹಿತನುಡಿಗಳು ನಮ್ಮ ಸ್ಮೃತಿ ಪಟಲನ್ನು ಸೇರಿಕೊಂಡಿದೆ. ಮಕ್ಕಳಿಗೆ ಒಳ್ಳೆಯ ಪಾಠದ ಅನುಭವ ನೀಡಿದ್ದೀರಿ. ತಮ್ಮ ವಿಶ್ರಾಂತ ಜೀವನದ ಆ ಸಮಯವನ್ನು ಈ ಕ್ಷಣಕ್ಕೆ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೂ ಕೂಡ ಪರಿಷತ್ ಪರವಾಗಿ, ಸಂಸ್ಥೆ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದ ಸಮರ್ಪಿಸ್ತೇನೆ. ನಮ್ಮೊಟ್ಟಿಗೆ ವೇದಿಕೆ ಮೇಲೆ ಹವ್ಯಕ ಮಂಡಲದ ಅಧ್ಯಕ್ಷರು ಶ್ರೀಯುತ SV ಭಟ್ ಸರ್ ಅವರಿದ್ದಾರೆ. ಶ್ರೀಯುತ ನಮ್ಮ ಶಿಕ್ಷಣ ವಿಭಾಗದ ಸಂಚಾಲಕರು TR ಜೋಶಿ ಸರ್ ಅವರಿದ್ದಾರೆ. ಅವರಿಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಪರಿಷತ್ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಹಾಗೆಯೇ ನಮ್ಮ 4 ವಿಭಾಗದ ಮುಖ್ಯಸ್ಥರು GM ಭಟ್ ಸರ್ ಇದ್ದಾರೆ, ವಿವೇಕ್ ಸರ್ ಇದ್ದಾರೆ, ನಾಗವೇಣ್ ಭಟ್ ಮೇಡಮ್ ಇದ್ದಾರೆ, ಶ್ರೀಪಾದ್ ಸರ್ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಪರಿಷತ್ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಅವರಿಗೆ ಧನ್ಯವಾದ ಸಮರ್ಪಿಸುತ್ತೇನೆ. ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸಂಸ್ಥೆಯ ಅಭಿಮುಖವಾಗಿ ಕೂತ್ಕೊಂಡಿದ್ದೀರಿ. ನಿಮ್ಮ ಉಪಸ್ಥಿತಿ ನಮಗೆ ಸ್ಫೂರ್ತಿ ನೀಡಿದೆ. ಹಾಗಾಗಿ ಪರಿಷತ್ ಪರವಾಗಿ ಎಲ್ಲ ಹಿರಿಯ ಕಿರಿಯ ಸಂಸ್ಥೆಯ ಪ್ರತಿನಿಧಿಗಳಿಗೆ ನಾನು ತುಂಬ ಹೃದಯ ಧನ್ಯವಾದ ಸಮರ್ಪಿಸುತ್ತೇನೆ. ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಪಾಲಕರು, ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲ, ನೀವೇ ನಮಗೆ ಜೀವಾಳುವ ಹೌದು, ಬಂಡವಾಳುವ ಹೌದು. ನಿಮ್ಮ ಸ್ಫೂರ್ತಿ, ನಿಮ್ಮ ಸಹಕಾರ ಸದಾ ಹೀಗೆ ಇರಬೇಕು. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮಿಂದಾಗಿರ್ತಕ್ಕಂಥ ಎಲ್ಲ ಶ್ರಮವನ್ನು ನಾವು ಹಾಕ್ತೇವೆ ಹೇಳ್ತಕ್ಕಂಥ ಭರವಸೆ ನೀಡ್ತಾ ಬಂದಿರತಕ್ಕಂಥ ಎಲ್ಲ ಪಾಲಕ, ಪೋಷಕ ಮಹನೀಯರಿಗೆ ಸಂಸ್ಥೆ ಪರವಾಗಿ ಮತ್ತು ಪರಿಷತ್ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತೇನೆ. ಜೊತೆಯಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ದತ್ತಿಂದಿ ಬಹುಮಾನ ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಬಹುಮಾನಕ್ಕೆ ಪುರಸ್ಕಾರಕ್ಕೆ ಕಾರಣವಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಕಾಲಕ್ಕೆ ಬಂದಿದ್ದೀರಿ. ನಿಮಗೂ ಕೂಡ ಸಂಸ್ಥೆ ಪರವಾಗಿ ಮತ್ತು ಪರಿಷತ್ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮ ಇಷ್ಟು ಸಾಂಗವಾಗಿ ಸುಂದರವಾಗಿ ನಡಲಿಕ್ಕೆ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಸುಮಾರು 40-50 ಶಿಕ್ಷಕರು, ಬೇರೆ ಬೇರೆ ಸಿಬ್ಬಂದಿ ವರ್ಗದವರು, ಬೇರೆ ಬೇರೆ ವಿಭಾಗದ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಸೇರಿರ್ತಕ್ಕಂಥದ್ದು. ಯಾಕಂದರೆ 2 ಕೈ ಸೇರಿದ್ರೆ ಮತ್ತೆ ಚಪ್ಪಾಳೆ ಆಗ್ತದೆ. ಇಂಥ ಸುಂದರ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ನಮ್ಮ ವೃತ್ತಿ ಬಾಂಧವರು ಕಾರಣರಾಗಿದ್ದಾರೆ. ಎಲ್ಲ ಶಿಕ್ಷಕ ಮಿತ್ರರಿಗೆ, ಭಗಿನಿಯರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದನ ಅರ್ಪಿಸ್ತೇನೆ.
ಜೊತೆಯಲ್ಲಿ ಮಕ್ಕಳು ಅವ್ರು ಎಷ್ಟು ಬಹಳ ಆತಂಕದಿಂದ ಇದ್ದಾರೆ, ಎಷ್ಟೊತ್ತಿಗೆ ನೀವು ಕೆಳಗಿಳಿತೀರಾ, ನಾವು ಎಷ್ಟೊತ್ತಿಗೆ ನಮ್ಮ ಮೇಲೆ ಬರ್ತಾ ಹೇಳ್ತಕ್ಕಂಥ ಕುತೂಹಲ ಅವರಲ್ಲಿ ಇದೆ. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ನಾವು ಮತ್ತೆ ಪರೀಕ್ಷೆ ಮಾಡುವುದಿಲ್ಲ, ನಿಮಗೆ ವೇದಿಕೆಯನ್ನು ಕೊಡ್ತಾ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಮಕ್ಕಳಿಗೆ ಉತ್ತಮ ಕಾರ್ಯಕ್ರಮ ನೀಡಿ ಜೊತೆಯಲ್ಲಿ ಹಿರಿಯರು ಹೇಳ್ತಕ್ಕಂಥ ನುಡಿಯನ್ನು ಪಾಲಿಸಿ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನಿಮಗೂ ಕೂಡ ಪ್ರೀತಿಪೂರ್ವಕ ಶುಭಾಶಯ ಕೋರಿ ಧನ್ಯವಾದ ಅರ್ಪಿಸಿ ಮತ್ತೊಮ್ಮೆ ಸಕಲರನ್ನು ಕೂಡ ಹೊಂದಿಸಿಕೊಂಡು ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಿದ್ರೆ ಧನ್ಯವಾದಗಳು. ಈಗ ವೇದಿಕೆಯಲ್ಲಿರುವ ಗಣ್ಯರೆಲ್ಲ ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನದಲ್ಲಿ ಕುಳಿತುಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲ ಕಾತರದಿಂದ ಕಾಯ್ತಾ ಇರುವಂಥ, ಕುತೂಹಲದಿಂದ ಕಾಯ್ತಾ ಇರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈ ವೇದಿಕೆ ತೆರೆದುಕೊಳ್ತಾ ಇದೆ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳ ಅನೇಕ ವರ್ಷದ ಚಟುವಟಿಕೆಗಳ ಪ್ರಯತ್ನದ ಫಲವನ್ನು ನಾವಿಲ್ಲಿ ಉಣ್ಲಿಕ್ಕಿದ್ದೇವೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯದ ಲಯ ತಮ್ಮ ಲಹರಿಯನ್ನು ಹಾಡುತ್ತದೆ, ಸಂಗೀತದ ನಾದ ಮನಸ್ಸನ್ನು ಮಧುರವಾಗಿಸುತ್ತದೆ, ನಾಟಕದ ಕಲಾ ಪ್ರಪಂಚ ನಮ್ಮನ್ನು ಮನುಕುಲದ ಸತ್ಯಗಳ ಕಡೆಗೆ ಕರೆದೊಯ್ಯುತ್ತದೆ. ಕಾವ್ಯ ಪಾಠ, ವಾದ್ಯ, ಫೋಕ್ ಕಲಾ ಪ್ರದರ್ಶನಗಳು ನಮ್ಮ ಸಂಸ್ಕೃತಿಯ ಬಣ್ಣ ಮತ್ತು ಬೆಳ್ಳಿಯನ್ನು ಅನಾವರಣಗೊಳಿಸುತ್ತದೆ. ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವು First thing that comes to my mind is how much it shaped me into who I am today. Whatever confidence, whatever discipline I have today, most of it started from there. ಬರೀ ಶಿಕ್ಷಣ ಅಷ್ಟೇ ಅಲ್ಲದೆ ನನಗೆ ಎಲ್ಲ ವಿಷಯದಲ್ಲೂ ಪ್ರೋತ್ಸಾಹ ಸಿಕ್ಕಿದೆ. ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಎಲ್ಲದರಲ್ಲೂ ಪ್ರೋತ್ಸಾಹ ಸಿಕ್ಕಿದೆ. ನಾನು ಅಲ್ಲಿರುವಾಗ ಥ್ರೋ ಬಾಲ್, ವಾಲಿಬಾಲ್